ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಫಸ್ಟ್ ಟೈಮು 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೋಸ್ಕರ ಒಂದು ವಿಡಿಯೋ ನಾನು ಮಾಡ್ತಿದ್ದೀನಿ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಸ್ಟೂಡೆಂಟ್ಸ್. ನಿಮಗೂ ಸೇಮ್ ಎಕ್ಸೈಟ್ಮೆಂಟ್ ಇರಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಥಮ್ಸ್ ಅಪ್ ಹಾಕಿ. ಓಕೆ, ಈಗ ಎಲ್ಲಿ ನೋಡಿದ್ರು ಸರ್ ಗ್ರಾಮರ್ ಅಂತ ಸ್ಟೂಡೆಂಟ್ಸು ಕಿಚ್ಚಾಡ್ತಾ ಇರ್ತಾರೆ. ಏನಪ್ಪ ಗ್ರಾಮರ್ ಅಂತ ಕೇಳಬೇಕಾದ್ರೆ, ಸರ್ ಯಾವ ಗ್ರಾಮರ್ ಪೋರ್ಷನ್ಸ್ ಓದಬೇಕು, ಯಾವ ಟಾಪಿಕ್ಕು ಜಾಸ್ತಿ ಮಾರ್ಕ್ಗೆ ಬರುತ್ತೆ, ಹೈ ವೆಯ್ಟೇಜ್ ಗ್ರಾಮರ್ ಟಾಪಿಕ್ಸ್ ಯಾವುದು ಅಂತ ಕೇಳ್ತಾರೆ. ಸೊ ನಿಮಗೋಸ್ಕರ ಈ ಒಂದು ವಿಡಿಯೋ ಸ್ಟೂಡೆಂಟ್ಸ್, ಹೈ ವೆಯ್ಟೇಜ್ ಗ್ರಾಮರ್ ಟಾಪಿಕ್ಸ್. ಬನ್ನಿ ಸಮಯ ವ್ಯರ್ಥ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಸ್ಟೂಡೆಂಟ್ಸ್, ನಾವು ಏನು ಮಾಡಬೇಕಂದ್ರೆ, ಕೆಲವೊಂದು ಟಾಪಿಕ್ಸ್ ಇದೆ ಗ್ರಾಮರಲ್ಲಿ, ಆ ಟಾಪಿಕ್ಸ್ ಮೇಲೆ ಮಾತ್ರ ನಾವು ಫೋಕಸ್ ಮಾಡಿದ್ರೆ ಸಾಕು, ನಾವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸೊ ಯಾವ್ದು ಟಾಪಿಕ್ಸ್ ಅಂತ ನೋಡ್ತಾ ಬನ್ನಿ. ಸೊ ಹಿಯರ್ ಆರ್ ದ ಟಾಪಿಕ್ಸ್. ಈ ಟಾಪಿಕ್ಸ್ ಎಲ್ಲ ನಾವು ಚೆನ್ನಾಗಿ ಓದ್ಕೋಬೇಕು. ಫಸ್ಟು ಪ್ರೊಫೈಲ್ ರೈಟಿಂಗ್. ಸೊ ನಿಮ್ಮ ಗ್ರಾಮರ್ ಪೋರ್ಷನಲ್ಲಿ ಪ್ರೊಫೈಲ್ ರೈಟಿಂಗ್ ನಿಮಗೆ 3 ಮಾರ್ಕ್ಸ್ಗೋಸ್ಕರ ಬರುತ್ತೆ. ಓಕೆ, ಅದನ್ನು ಬಿಟ್ಟರೆ ಪಿಕ್ಚರ್ ರೈಟಿಂಗ್ ಕೂಡ ನಿಮಗೆ 3 ಮಾರ್ಕ್ಗೋಸ್ಕರ ಕೇಳ್ತಾರೆ. ಎಸ್ಸೆ ರೈಟಿಂಗ್ ಬಂದು 4 ಮಾರ್ಕ್ಸ್ಗೋಸ್ಕರ ಕೇಳ್ತಾರೆ. ಲೆಟರ್ ರೈಟಿಂಗ್ ವೆರಿ ಇಂಪಾರ್ಟೆಂಟ್, 5 ಮಾರ್ಕ್ಸ್ಗೆ ಬರುತ್ತೆ. ಮತ್ತು ಕೊನೆಗೆ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಕೂಡ ನಿಮಗೆ 4 ಮಾರ್ಕ್ಸ್ಗೆ ಬರುತ್ತೆ. 2 ಕ್ವಶನ್ ಕೇಳಿರ್ತಾರೆ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ಸ್. ಕೇಳಬೇಕಾದ್ರೆ ಪ್ರೊಫೈಲ್ ರೈಟಿಂಗು, ಪಿಕ್ಚರ್ ರೈಟಿಂಗು, ಎಸ್ಸೆ ರೈಟಿಂಗು, ಲೆಟರ್ ರೈಟಿಂಗು, ಕೊನೆಗೆ ಪ್ಯಾಸೇಜ್ ಕಾಂಪ್ರಿಹೆನ್ಷನ್. ಈ ಒಂದು 5 ಗ್ರಾಮರ್ ಟಾಪಿಕ್ಸ್ನ ನೀವು ಚೆನ್ನಾಗಿ ಓದ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್. ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಗೊತ್ತಾ? ಬನ್ನಿ ಒಂದು ಕ್ಯಾಲ್ಕುಲೇಷನ್ ಹಾಕೋಣ. ಸೊ 3, 6, 10, 15 + 4 19 ಮಾರ್ಕ್ಸು ಈ ಒಂದು 5 ಟಾಪಿಕ್ಸಿಂದ ಸ್ಟೂಡೆಂಟ್ಸ್. ಮಿಸ್ ಮಾಡಲೇಬಾರ್ದು. ಇನ್ನೊಂದು ಗೊತ್ತಾ, ಈ ಟಾಪಿಕ್ಸ್ ಎಲ್ಲ ತುಂಬಾ ಈಸಿಯಾಗಿರುತ್ತೆ, ಅದು ಓದೋಕ್ಕೆ ಅಷ್ಟೊಂದು ಕಷ್ಟ ಇರಲ್ಲ. ಮತ್ತು ನಾನು ನಿಮಗೆ ಇನ್ನೂ ಈಸಿಯಾಗಿ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಹೇಳ್ಕೊಡ್ತೀನಿ. ಅದನ್ನು ನೀವು ಫಾಲೋ ಮಾಡಿದ್ರೆ ನೀವು ಒಳ್ಳೆಯ ಸ್ಕೋರು ಈ ಒಂದು ಟಾಪಿಕ್ಸಿಂದ ನೀವು ಸ್ಕೋರ್ ಮಾಡ್ಬೋದು. ಸೊ ಫಸ್ಟ್ ಶುರು ಮಾಡೋಣ ಪ್ರೊಫೈಲ್ ರೈಟಿಂಗಿಂದ. ಸ್ಟೂಡೆಂಟ್ಸ್, ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಟಾಪಿಕ್ಸ್ ಏನಂತ ಕೇಳಬೇಕಾದ್ರೆ ಪ್ರೊಫೈಲ್ ರೈಟಿಂಗು. ಸರ್ ಏನು ಸರ್ ಇದೆ ಈ ಪ್ರೊಫೈಲ್ ರೈಟಿಂಗ್ ಅಂತ ನೀವು ಕೇಳಬೇಕಾದ್ರೆ, ಏನು ಮಾಡಿರ್ತಾರೆ ಅಂದರೆ, ಈ ರೀತಿ ನಿಮಗೆ ಒಂದು ಡೀಟೇಲ್ಸ್ ಕೊಟ್ಟಿರ್ತಾರೆ ಒಬ್ಬ ವ್ಯಕ್ತಿ ಬಗ್ಗೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ನ ನೋಡೋಣ ಬನ್ನಿ. ಈ ಪ್ರೊಫೈಲಲ್ಲಿ ಕಪಿಲ್ ದೇವ್ ಬಗ್ಗೆ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಅವ್ರು ನೋಡಿ, ಹೆಸರು ಕೊಟ್ಟಿದ್ದಾರೆ, ಅವ್ರು ಎಲ್ಲಿ ಹುಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ, ಅವ್ರ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಅವರು ಸ್ಪೌಸ್ ಅಂದರೆ ವೈಫು. ಓಕೆ, ಅವರು ವೈಫ್ ಹೆಸರು ಕೊಟ್ಟಿದ್ದಾರೆ, ಮತ್ತು ಅವ್ರ ನಿಕ್ನೇಮು. ಓಕೆನಾ, ಅವ್ರ ನಿಕ್ನೇಮ್ ಏನಂತ ಕೊಟ್ಟಿದ್ದಾರೆ? ದಿ ಹರಿಯಾಣ ಹರಿಕೇನ್ ಅಥವಾ ಕ್ಯಾಪ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಅಚೀವ್ಮೆಂಟ್ಸ್ ಕೊಟ್ಟಿದ್ದಾರೆ, ಅವ್ರು ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ಅದನ್ನು ಕೊಟ್ಟಿದ್ದಾರೆ. ಕೊನೆಗೆ ಅವ್ರು ಏನೆಲ್ಲ ಅವಾರ್ಡ್ಸು, ಪದ್ಮಶ್ರೀ ಮತ್ತು ಪದ್ಮಭೂಷಣ್. ಸೊ ನಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ನಾವು ಇದನ್ನು ಏನು ಮಾಡಬೇಕು ಗೊತ್ತಾ? ಬರೀ ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೀಬೇಕು. ಸೊ ಈಗ ಕಮ್ಸ್ ದ ಬಿಗ್ಗೆಸ್ಟ್ ಕ್ವಶನ್. ಇದನ್ನು ಪ್ಯಾರಾಗ್ರಾಫಲ್ಲಿ ಕನ್ವರ್ಟ್ ಮಾಡೋಕ್ಕೆ ಸ್ಟೂಡೆಂಟ್ಸ್ ಕಷ್ಟಪಡ್ತಾರೆ. ಯಾಕಂದರೆ ಈ ರೀತಿ ಒಂದು ಪಾಯಿಂಟ್ಸಲ್ಲಿ ಕೊಟ್ಟಿದ್ದಾರೆ, ಅದನ್ನು ಪ್ಯಾರಾಗ್ರಾಫ್ ರೀತಿಯಲ್ಲಿ ಕನ್ವರ್ಟ್ ಮಾಡೋಕ್ಕೆ ಕಷ್ಟಪಡ್ತಾರೆ. ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ನಾನು ಒಂದು ಎಕ್ಸಾಂಪಲ್ ಇಲ್ಲಿ ಇಟ್ಟಿದ್ದೀನಿ. ಸೊ ನೋಡಿ, ಫಸ್ಟು ಬಿಫೋರ್ ಸ್ಟಾರ್ಟಿಂಗ್ ದಟ್ ಇಲ್ಲಿ ನೋಡಬೇಕಾದ್ರೆ ನಾನು ಹೈಲೈಟ್ ಮಾಡಿರ್ತೀನಿ. ನೋಡಿ, ರೋಮಿ ದೇವ್, 6th January, ದಿ ಹರಿಯಾಣ ಹರಿಕೇನ್, ಕ್ಯಾಪ್ಸು 1963, ಪದ್ಮಶ್ರೀ ಆ್ಯಂಡ್ ಪದ್ಮಭೂಷಣ್. ನೋಡಿ, ಇದೆಲ್ಲ ಎಲ್ಲಿಂದ ಬಂದಿದೆ? ಕ್ವಶ್ಚನಿಂದ ಆಲ್ರೆಡಿ ಬಂದಿದೆ. ಪ್ರೊಫೈಲ್ ರೈಟಿಂಗ್ಗೆ ನಮಗೆ ಎಷ್ಟು ಮಾರ್ಕು ನೆನಪಲ್ಲಿಟ್ಟಿರಿ? 3 ಮಾರ್ಕ್ಸು ಪ್ರೊಫೈಲ್ ರೈಟಿಂಗ್ಗೆ. ಓಕೆ, ಸೊ ನೋಡಬೇಕಾದ್ರೆ ನಾವು ಹೆಂಗೆ ಶುರು ಮಾಡೋದು ನೋಡಿ. ಕಪಿಲ್ ದೇವ್ ಈಸ್ ಅ ಫೇಮಸ್ ಕ್ರಿಕೆಟರ್ ಫ್ರಮ್ ಚಂಡೀಗಢ. ನೋಡಿ, ಅವ್ರ ಪ್ಲೇಸ್ ಬಂತಾ? ಅವ್ರ ಪ್ಲೇಸ್ಗೆ ಮುಂಚೆ ಏನು ವರ್ಡ್ ಯೂಸ್ ಮಾಡ್ತೀರಾ? ಫ್ರಮ್ ಎಂಬ ವರ್ಡ್ ಯೂಸ್ ಮಾಡ್ತೀರಾ ಅಷ್ಟೇ. ಯಾವುದೇ ಪ್ರೊಫೈಲ್ ಇರಲಿ ಸ್ಟೂಡೆಂಟ್ಸ್, ಅವ್ರ ಹೆಸರನ್ನ ಬರೀದಿರಿ, ಅವರು ಯಾವ ಫೀಲ್ಡಲ್ಲಿ ಇರ್ತಾರೆ ಅಂತ ಬರೀರಿ. ಹಿಸ್ ಫ್ರಮ್ ಅಂತ ಬರೆದ್ಬಿಟ್ಟು ಈ ಫ್ರಮ್ ಅಂತ ವರ್ಡ್ ಆ್ಯಡ್ ಮಾಡಿ ಯಾವ ಪ್ಲೇಸಲ್ಲಿದ್ದಾರೆ ಅಂತ ಎಕ್ಸ್ಕ್ಲೂಡ್ ಮಾಡಿ ಸಾಕು. ನೋಡಿ, ಫಸ್ಟು ಆ ಒಂದು ಮಟ್ಟಿಗೆ ಸೆಂಟೆನ್ಸ್ ಕರೆಕ್ಟಾಗಿ ಶುರು ಮಾಡ್ತೀರಾ. ನೆಕ್ಸ್ಟು ಬಾರ್ನ್ ಆನ್ 6th January. ಇಲ್ಲೇನು ಯೂಸ್ ಮಾಡಬೇಕು? ಬಾರ್ನ್ ಆನ್ 6th January. ಹಿ ಈಸ್ ಮ್ಯಾರಿಡ್ ಟು ರೋಮಿ ದೇವ್. ಅಥವಾ ಹಿ ಈಸ್ ಮ್ಯಾರಿಡ್ ಅಂತ ಕೂಡ ಬರೆಯೋಕ್ಕಾಗಲಿಲ್ಲ ಅಂದರೆ ನೀವೇನು ಮಾಡ್ಬೋದು ಗೊತ್ತಾ? ಹಿಸ್ ವೈಫ್ ನೇಮ್ ಇಸ್ ಅಂತ ಕೂಡ ಬರಿಬಹುದು. ಸ್ಟೂಡೆಂಟ್ಸ್, ಇನ್ನೊಂದು ಪ್ರೊಫೈಲ್ ರೈಟಿಂಗಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ಈ ರೀತಿಯೇ ನಾನು ಕೊಟ್ಟಿರುವ ರೀತಿಯಲ್ಲೇ ನೀವು ಬರೀಬೇಕಂತ ಏನೇ ಇಲ್ಲ. ನಾನು ಬರೀ ನಿಮಗೊಂದು ಬ್ಲೂ ಪ್ರಿಂಟ್ ತೋರಿಸ್ತಿದ್ದೀನಿ, ನಾನು ಬರೀ ನಿಮಗೊಂದು ಫಾರ್ಮ್ಯಾಟ್ ತೋರಿಸ್ತಿದ್ದೀನಿ. ಆ ಒಂದು ಫಾರ್ಮ್ಯಾಟ್ನ ನೀವು ಓನ್ ವರ್ಡ್ಸಲ್ಲಿ, ಓನ್ ಸೆಂಟೆನ್ಸಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಈಸಿಯಾಗಿ ಬರಿಬೋದು ಸ್ಟೂಡೆಂಟ್ಸ್. ಓಕೆ, ನೆನಪಲ್ಲಿಟ್ಟಿರಿ. ಓಕೆ, ಹಿ ಈಸ್ ಮ್ಯಾರಿಡ್ ಟು ರೋಮಿ ದೇವ್ ಆ್ಯಂಡ್ ಇಸ್ ಆಫ್ಟನ್ ಕಾಲ್ಡ್, ಅಥವಾ ಹೂಸ್ ನಿಕ್ ನೇಮ್ ಇಸ್ ಅಂತ ಕೂಡ ಬರಿಬೋದು. ಹೂಸ್ ನಿಕ್ ನೇಮ್ ಇಸ್, ಆ ರೀತಿ ಕೂಡ ಬರಿಬೋದು ನೀವು. ಒಂದು ವೇಳೆ ನಿಮಗೆ ಹೂ ಈಸ್ ಆಫ್ಟನ್ ಕಾಲ್ಡ್ ಬರ್ತಾ ಇಲ್ವಾ? ಹೀ ಈಸ್ ನೋಡಿ ಇಲ್ಲಿದೆ, ಹೂ ಈಸ್ ಆಫ್ಟನ್ ಕಾಲ್ಡ್ ಆ್ಯಂಡ್ ಈಸ್ ಆಫ್ಟನ್ ಕಾಲ್ಡ್ ಹರಿಯಾಣ ಹರಿಕೇನ್ ಆರ್ ಕ್ಯಾಪ್ಸ್. ನೋಡಿ, ಹೂಸ್ ನಿಕ್ ನೇಮ್ ಇಸ್
ದಿ ಹರಿಯಾಣ ಹರಿಕೇನ್ ಆರ್ ಕ್ಯಾಪ್ಸ್, ಆ ರೀತಿ ಕೂಡ ನೀವು ಬರಿಬೋದು. ಹಿ ಈಸ್ ಮೋಸ್ಟ್ ವೆಲ್ ನೋನ್ ಫಾರ್ ಲೀಡಿಂಗ್ ಇಂಡಿಯಾ ಇನ್ ಟು ವಿಕ್ಟ್ರಿ. ನೋಡಿ ಈ ಒಂದು ಸೆಂಟೆನ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ, ಲೀಡಿಂಗ್ ಇಂಡಿಯಾ ಇನ್ ಟು ವಿಕ್ಟ್ರಿ ಇನ್ 1983 ಕ್ರಿಕೆಟ್ ವರ್ಲ್ಡ್ ಕಪ್. ನೋಡಿ ಇದೆಲ್ಲ ನಮ್ಮ ಕ್ವಶನಲ್ಲೇ ಇತ್ತು, ಇನ್ ದ ಕ್ರಿಕೆಟ್ ವರ್ಲ್ಡ್ ಕಪ್. ಸೊ ಹಾಗಾಗಿ ನೀವು ಬರ್ಕೊಂಡು ಹಂಗೆ ಸ್ಟಾರ್ಟ್ ಮಾಡಿ ಹೋಗ್ಬೋದು. ಕೊನೆಗೆ ಏನೆಲ್ಲ ಕೊಟ್ಟಿದ್ದಾರೆ ಅವ್ರದ್ದು ಅವಾರ್ಡ್ಸು ಮತ್ತು ಇದು ಕೊಟ್ಟಿದ್ದಾರೆ ಅಷ್ಟೇ. ನೋಡಿ ಕಪಿಲ್ ದೇವ್ ಹ್ಯಾಸ್ ರಿಸೀವ್ಡ್ ಸೆವ್ರಲ್ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್. ನೋಡಿ ಬರೀ ಒಂದು ವರ್ಡ್ ಆ್ಯಡ್ ಮಾಡ್ತೀರಾ ಅಷ್ಟೇ. ನೋಡಿ ಸೆವ್ರಲ್ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್. ಪ್ರೊಫೈಲ್ ರೈಟಿಂಗಲ್ಲಿ ಏನಪ್ಪ ಹೈಲೈಟ್ ಅಂತ ಕೇಳಬೇಕಾದ್ರೆ ಅವ್ರದ್ದು ಯಾರದೇ ಪ್ರೊಫೈಲ್ ಕೊಡಲಿ ಅವ್ರಿಗೆ ಒಂದು ಅವಾರ್ಡ್ಸ್ ಇದ್ದೇ ಇರುತ್ತೆ. ಅವ್ರ ಅವಾರ್ಡ್ಸ್ ಬಂದು ವಿನ್ ಮಾಡೇ ಇರ್ತಾರೆ. ಆ ಅವಾರ್ಡ್ಸ್ ಬಗ್ಗೆ ನೀವು ಬರೀಬೇಕಾದ್ರೆ ಈ ಒಂದು ವರ್ಡ್ನ ಯೂಸ್ ಮಾಡಿ ಸ್ಟೂಡೆಂಟ್ಸ್, ಚೆನ್ನಾಗಿ ಕಾಣಿಸುತ್ತೆ ಆ ಪ್ರೊಫೈಲ್ ರೈಟಿಂಗ್ ನೋಡೋಕ್ಕೆ. ಸೆವ್ರಲ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಅಂತ ಬರೀರಿ. ಸೆವ್ರಲ್ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್ ಅಂತ ಬರೆದ್ಬಿಟ್ಟು ಕೊನೆಗೆ ಏನೆಲ್ಲ ಅವಾರ್ಡ್ಸ್ ಅದು, ಇನ್ಕ್ಲೂಡಿಂಗ್ ದ ಪದ್ಮಶ್ರೀ ಆ್ಯಂಡ್ ಪದ್ಮಭೂಷಣ್. ನೋಡಿ ಆ ರೀತಿಯಲ್ಲಿ ಬರೀಬೋದು. ಇನ್ ರೆಕಗ್ನಿಷನ್ ಆಫ್ ಎಸ್ ಅಚೀವ್ಮೆಂಟ್ಸ್ ಇನ್ ಕ್ರಿಕೆಟ್. ನೋಡಿ ಎಷ್ಟು ಈಸಿ ಇದೆ ನೋಡಿ. ಇದಕ್ಕೆ ನಮ್ಗೆ ಎಷ್ಟು ಮಾರ್ಕ್ ಕೊಡ್ತಾರೆ, 3 ಮಾರ್ಕ್ ಕೊಡ್ತಾರೆ. ಸ್ಟೂಡೆಂಟ್ಸ್ ನೀವು ಆ ಒಂದು ಪಾಯಿಂಟರ್ಸ್ನ ನೀವು ನೋಡಿಕೊಂಡು ಆ ಒಂದು ಪಾಯಿಂಟರ್ಸ್ನ ನೀವು ಈ ರೀತಿ ಬರೀ ನಾನು ಎಷ್ಟೊಂದು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಈ ಒಂದು ಟಿಪ್ಸು ಏನಪ್ಪ ಟಿಪ್ಸ್ ಅಂತ ಕೇಳಬೇಕಾದ್ರೆ ಒಂದೇ ಒಂದು ಸೆಂಟೆನ್ಸ್ ನಾವು ಫಾರ್ಮ್ಯಾಟ್ ಮಾಡಿ ಆ ಒಂದು ಸೆಂಟೆನ್ಸ್ಗೆ ಕ್ವಶ್ಚನಲ್ಲಿ ಇರುವ ಈ ಒಂದು ವರ್ಡ್ನ ನೀವು ಆ್ಯಡ್ ಮಾಡಿದ್ರೆ ಸಾಕು, ಪ್ರೊಫೈಲ್ ರೈಟಿಂಗ್ ಕಂಪ್ಲೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಅಲ್ಲೇನು ಕೊಟ್ಟಿದ್ರು, ಸ್ಪೌಸ್ ನೇಮ್ ಅಂತ ಕೊಟ್ಟಿದ್ರು. ಇಲ್ಲಿ ನಾವೇನು ಆ್ಯಡ್ ಮಾಡಬೇಕು, ಫಸ್ಟು ಲೈನ್ ಆದಮೇಲೆ ಅವರು ಎಲ್ಲಿ ಹುಟ್ಟಿದ್ದಾರೆ ಮತ್ತು ಅವ್ರು ಯಾರು ಅಂತ ಬರೆದುಬಿಟ್ಟು ಈ ಒಂದು ಲೈನ್ ಇದೆ ಗೊತ್ತಾ, ಈಸ್ ಮ್ಯಾರಿಡ್ ಟು ಅಂತ ಕೊಟ್ಟಿದ್ದಾರೆ ಗೊತ್ತಾ, ಅದನ್ನು ನಾವು ಈ ರೀತಿಯಲ್ಲಿ ಕೂಡ ಬರೀಬೋದು. ಇಸ್ ವೈಫ್ ನೇಮ್ ಇಸ್ ಅಂತ ಕೂಡ ಬರಿಬೋದು. ವೈಫ್ ನೇಮ್ ಅಂತ ಬರೆದುಬಿಟ್ಟು ಕ್ವೆಶ್ಚನಿಂದ ಈ ಒಂದು ರೋಮಿ ದೇವ್ನ ನೀವು ಕಾಪಿ ಮಾಡಿದ್ರೆ ಸಾಕು ಸ್ಟೂಡೆಂಟ್ಸ್. ಫಾರ್ಮ್ಯಾಟು ಕರೆಕ್ಟಾಗಿ ಬರುತ್ತೆ, ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಕರೆಕ್ಟಾಗಿ ಬರುತ್ತೆ, ಈಸಿಯಾಗಿ ಒಂದು ಪ್ರೊಫೈಲ್ ರೈಟಿಂಗ್ನ ನೀವು ಕಂಪ್ಲೀಟ್ ಮಾಡ್ತೀರಾ. ಸೊ ನೆನಪಲ್ಲಿ ಇರಲಿ ಸ್ಟೂಡೆಂಟ್ಸ್, ಇದು ನಮಗೆ ಪ್ರೊಫೈಲ್ ರೈಟಿಂಗ್ ಆಗಿರುತ್ತೆ. ಪ್ರೊಫೈಲ್ ರೈಟಿಂಗಲ್ಲಿ ಏನಪ್ಪ ಈಸಿ ಮೆಥಡ್ ಅಂತ ಕೇಳಬೇಕಾದ್ರೆ ಕ್ವಶನ್ಸ್ ಎಲ್ಲ ಅಲ್ಲೇ ಕೊಟ್ಟಿರ್ತಾರೆ. ಆ ಒಂದು ಕ್ವಶನ್ಸ್ನ ಬರೀ ನಾನು ತೋರಿಸಿರುವ ರೀತಿಯಲ್ಲಿ ಒಂದೇ ಒಂದು ಸೆಂಟೆನ್ಸ್ನ ನೀವು ಆ್ಯಡ್ ಮಾಡಿ ಏನು ಮಾಡ್ಬೋದು, ನೀವು ಈ ಒಂದು ಪ್ರೊಫೈಲ್ ರೈಟಿಂಗ್ನ ಕಂಪ್ಲೀಟ್ ಮಾಡ್ಬೋದು ಸ್ಟೂಡೆಂಟ್ಸ್. ತುಂಬ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಇದಕ್ಕೆ ನಮಗೆ 3 ಮಾರ್ಕ್ಸ್ ಸಿಗುತ್ತೆ. ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಪ್ರೊಫೈಲ್ ರೈಟಿಂಗ್ಗೆ ಏನು ಟಿಪ್ಸು, ಓಕೆ ಈ ಕಮ್ಸ್ ದ ಟಿಪ್ಸ್ ಏನು ಮಾಡಬೇಕಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಸ್ಟೂಡೆಂಟ್ಸ್. ಒಂದು 3-4 ಪ್ರೊಫೈಲ್ನ ಬರಿತಾ ಹೋಗಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ನೋಡಿ, ಸ್ಯಾಂಪಲ್ ಕ್ವಶನ್ ಪೇಪರ್ಸಿಂದ ನೋಡಿ, ಮತ್ತು ತುಂಬ ಇಂಪಾರ್ಟೆಂಟು LBI ಇಂದ ನೋಡಿ. ಓಕೆ ನಿಮಗೆ ನಿಮ್ಮ LBS ಇದೆ, ನಿಮ್ಮ LBI ಕ್ವೆಶ್ಚನ್ಸು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಆ LBI ಬೇಸ್ಡ್ ಕ್ವೆಶ್ಚನ್ಸೇ ಜಾಸ್ತಿ ಬರುತ್ತೆ ಸ್ಟೂಡೆಂಟ್ಸ್. ಒನ್ ಮೋರ್ ಟಿಪ್ ತುಂಬ ಇಂಪಾರ್ಟೆಂಟು, ಐ ವಾಂಟ್ ಯು ಆಲ್ ಟು ಪೇ ಅಟೆನ್ಷನ್. ಏನು ಗೊತ್ತಾ, 10th ಸ್ಟ್ಯಾಂಡರ್ಡ್ಗೆ ಪ್ರೊಫೈಲ್ ರೈಟಿಂಗ್ ಇದೆ, ನಿಮ್ಮ ಬೋರ್ಡ್ಸ್ಗೆ ಪ್ರೊಫೈಲ್ ರೈಟಿಂಗ್ ಇದೆ. ನೀವು 9th ಸ್ಟ್ಯಾಂಡರ್ಡಿಂದಾನೇ ನೀವು ಪ್ರಿಪೇರ್ ಹಾಕ್ಕೊಂಡು ಬರ್ತಾ ಇದ್ದರೆ ನಿಮ್ಗೇನಾಗುತ್ತೆ ಗೊತ್ತಾ, 10th ಸ್ಟ್ಯಾಂಡರ್ಡಲ್ಲಿ ಕೂಡ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಇದು ನಮಗೆ ಪ್ರೊಫೈಲ್ ರೈಟಿಂಗ್. ಓಕೆ, ಸೊ ನೆಕ್ಸ್ಟು ಇದನ್ನು ನೋಡೋಣ, ಪಿಕ್ಚರ್ ಡಿಸ್ಕ್ರಿಪ್ಷನ್. ಓಕೆ, ಪಿಕ್ಚರ್ ಡಿಸ್ಕ್ರಿಪ್ಷನ್ ಏನಪ್ಪ? ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂದರೆ ಈ ರೀತಿ ನಮಗೆ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ. ಓಕೆ, ಈ ರೀತಿ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ. ಆ ಪಿಕ್ಚರ್ನ ನಾವು ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕಷ್ಟೆ. ಓಕೆ, ಇದಕ್ಕೆ ಕೂಡ ನಮಗೆ 3 ಮಾರ್ಕ್ಸ್ ಸಿಗುತ್ತೆ. ನಾವು ಇದಕ್ಕೋಸ್ಕರ ಒಂದು 5 to 6 ಲೈನ್ಸ್ ಒಂದು ಡಿಸ್ಕ್ರಿಪ್ಷನ್ ಬರೀಬೇಕು. ಓಕೆ, ಸೊ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ನಾವು ಅಟ್ಲೀಸ್ಟ್ ಒಂದು 5 to 6 ಲೈನ್ಸು ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಬರೀಲೇಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಆದರೆ ತುಂಬ ಈಸಿ ಇದನ್ನು ಕೂಡ. ಇದರಲ್ಲಿ ಈ ಒಂದು ಇಂಪಾರ್ಟೆಂಟ್ ಟಿಪ್ಸ್ನ ನೀವು ನೋಟಿಸ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ಟಾಪಿಕ್ಗೂ ನಿಮಗೆ ಇಂಪಾರ್ಟೆಂಟು ಮತ್ತು ಈಸಿ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಹೇಳ್ಕೊಡ್ತೀನಿ. ಸೊ ಈ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಹೆಂಗೆ ಬರೀಬೇಕು ಅಂತ ಹೇಳಬೇಕಾದ್ರೆ ಫಸ್ಟು ನೋಟಿಸ್ ದ ಬ್ಯಾಕ್ ಗ್ರೌಂಡ್. ಇಲ್ಲಿ ಬರಿತೀನಿ ನೋಡಿ, ಬ್ಯಾಕ್ ಗ್ರೌಂಡ್. ಫಸ್ಟು ಏನು ಎಕ್ಸ್ಪ್ಲೇನ್ ಮಾಡಿ, ಬ್ಯಾಕ್ ಗ್ರೌಂಡ್ನ ಎಕ್ಸ್ಪ್ಲೇನ್ ಮಾಡಿ. ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ಏನಿದೆ ನೋಡಿ, ಇಲ್ಲಿ ಒಂದು ಟ್ರೈನ್ ಇದೆ, ಇದು ಬ್ಯಾಕ್ ಗ್ರೌಂಡಾ? ಓಕೆ, ಮತ್ತು ಇಲ್ಲಿ ಪ್ಲ್ಯಾಟ್ಫಾರ್ಮ್ ಇದೆ, ಇದು ಬ್ಯಾಕ್ ಗ್ರೌಂಡಾ? ಓಕೆ, ಮತ್ತು ಇಲ್ಲಿ ಒಂದು ಜ್ಯೂಸ್ ಶಾಪ್ ಇದೆ, ಸಾರಿ ಜ್ಯೂಸ್ ಶಾಪ್ ಅಲ್ಲ, ಐಸ್ ಕ್ರೀಮ್ ಶಾಪು. ಜ್ಯೂಸ್ ಕೂಡ ಮಾರ್ತಾರೆ ಅಲ್ಲಿ, ಆದರೆ ಒಂದು ಐಸ್ ಕ್ರೀಮ್ ಅಂತ ಬರ್ದಿದೆ ನೋಡಿ, ಇಲ್ಲಿ ಐಸ್ ಕ್ರೀಮ್ಸ್ ಅವೈಲೇಬಲ್ ಅಂತ ಇದೆ. ಮೇ ಬಿ ನಿಮಗೆ ಕ್ಯಾಮ್ರಲ್ಲಿ ಕಾಣಿಸಿದೆ ಏನೋ, ಆದರೆ ಇದರಲ್ಲಿ ಐಸ್ ಕ್ರೀಮ್ ಅಂತ ಇದೆ. ಸೊ ಫಸ್ಟು ಬ್ಯಾಕ್ ಗ್ರೌಂಡ್ ಎಕ್ಸ್ಪ್ಲೇನ್ ಮಾಡಿ. ಸೊ ಏನು ಬ್ಯಾಕ್ ಗ್ರೌಂಡ್? ಇದು ಒಂದು ರೈಲ್ವೆ ಸ್ಟೇಷನ್ ಬ್ಯಾಕ್ ಗ್ರೌಂಡು. ರೈಲ್ವೆ ಸ್ಟೇಷನ್ ಬ್ಯಾಕ್ ಗ್ರೌಂಡು. ಸೊ ಈ ಬ್ಯಾಕ್ ಗ್ರೌಂಡಲ್ಲಿ ಏನಿದೆ, ಒಂದು ಟ್ರೈನ್ ಇದೆ, ಒಂದು ಜ್ಯೂಸ್ ಅಂಗಡಿ ಇದೆ, ಮತ್ತು ಏನಿದ್ದಾರೆ, ಮತ್ತು ಜನ ಇದ್ದಾರೆ. ಎಷ್ಟೊಂದು ಜನ ಇದ್ದಾರೆ ನೋಡಿ, ದೇರ್ ಆರ್ ಸೋ ಮೆನಿ ಪೀಪಲ್ ಹಿಯರ್. ಇಲ್ಲೊಬ್ರು ಏನು ಮಾಡ್ತಿದ್ದಾರೆ, ಲಗೇಜ್ ಎತ್ಕೊಂಡು ಹೋಗ್ತಿದ್ದಾರೆ, ಮತ್ತು ಇಲ್ಲಿ ಜನ ಇದ್ದಾರೆ, ಇಲ್ಲೆಲ್ಲ ಟ್ರೈನ್ಗೋಸ್ಕರ ಕಾಯ್ತಿದ್ದಾರೆ, ಮತ್ತು ಅವ್ರವ್ರ ಪಾಡಿಗೆ ಹಂಗೆ ಚಿಟ್ಚಾಟ್ ಮಾಡ್ಕೊಂಡು ಹಂಗೆ ಇದ್ದಾರೆ. ಸೊ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಬರೀ ನೀವು ಬ್ಯಾಕ್ ಗ್ರೌಂಡ್ನ ಎಕ್ಸ್ಪ್ಲೈನ್ ಮಾಡೋದಷ್ಟರಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ನ ನೀವು ಅಟ್ಲೀಸ್ಟ್ ಒಂದು 5 to 6 ಲೈನ್ಸ್ ಕವರ್ ಮಾಡಿಬಿಡ್ತೀರಾ ಸ್ಟೂಡೆಂಟ್ಸ್. ಮತ್ತು ಟಾಪ್ ಪೋರ್ಷನ್ ನೋಟಿಸ್ ಮಾಡಿ, ಪಿಕ್ಚರ್ದು ಟಾಪ್ ಪೋರ್ಷನು, ಮತ್ತು ಪಿಕ್ಚರ್ದು ಡೌನ್ ಪೋರ್ಷನು ಅಥವಾ ಬಾಟಮ್ ಪೋರ್ಷನು, ಮತ್ತು ಮಿಡಲ್ ಪೋರ್ಷನ್. ಈ ರೀತಿ ನೀವೇನು ಮಾಡಿ, ಸ್ಪ್ಲಿಟ್ ಮಾಡಿ ಒಂದು ಪಿಕ್ಚರ್ನ ಏನು ಮಾಡಬೇಕು, ಟಾಪ್ ಪೋರ್ಷನು, ಮಿಡಲ್ ಪೋರ್ಷನು ಮತ್ತು ಡೌನ್ ಪೋರ್ಷನ್ ಆಗಿ ಸ್ಪ್ಲಿಟ್ ಮಾಡಿ. ಸ್ಪ್ಲಿಟ್ ಮಾಡಾದಮೇಲೆ ಬ್ಯಾಕ್ ಗ್ರೌಂಡ್ನ ನೋಡ್ಕೊಳ್ಳಿ. ಆ ಬ್ಯಾಕ್ ಗ್ರೌಂಡಲ್ಲಿ ಏನೆಲ್ಲ ಇದೆ ಅದನ್ನು ನೀವು ಪಿಕ್ಚರ್ ಆಗಿ ಬರೀರಿ.
ಕೊನೆಗೆ ಅದನ್ನು ಹೆಂಗೆ ಎಂಡ್ ಮಾಡಬೇಕಂತ ನಾನು ತೋರಿಸ್ತೀನಿ. ಸೊ ಈಗ ಆಲ್ರೆಡಿ ನಿಮ್ಗೊಂದು ಐಡಿಯಾ ಬಂದಿದೆ. ಓಕೆ, ವಿ ಆರ್ ಸೀಯಿಂಗ್ ರೈಲ್ವೆ ಸ್ಟೇಷನ್ ಹಿಯರ್. ಒಂದು ಪ್ಲಾಟ್ಫಾರ್ಮ್ ಇದೆ, ಪ್ಲಾಟ್ಫಾರ್ಮ್ ಮೇಲೆ ಒಂದು ಟ್ರೈನ್ ಒಂದು ಹಾಲ್ಟ್ ಆಗಿದೆ. ಸೊ ಅಲ್ಲಲ್ಲಿ ಜನ ಇದ್ದಾರೆ, ಲಗೇಜಸ್ ಎಲ್ಲ ಎತ್ಕೊಂಡು ಅವರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅಲ್ಲೊಂದು ಜ್ಯೂಸ್ ಅಂಗಡಿ ಇದೆ, ಮತ್ತು ಕೆಲವೊಂದು ಜನ ಎಲ್ಲ ಇದ್ದಾರೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಆದರೆ ಎಂಡಿಂಗ್ ತುಂಬ ಇಂಪಾರ್ಟೆಂಟ್. ನಾನು ನೋಡಿದ್ದೀನಿ ಕೆಲವೊಂದು ಸ್ಟೂಡೆಂಟ್ಸು ಸರ್ ಎಂಡ್ ಹೆಂಗೆ ಸರ್ ಮಾಡೋದಂತ ಕೇಳ್ತಾರೆ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ. ಓಕೆ, ಸೊ ನಾನೀಗ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ಹೆಂಗೆ ಎಂಡ್ ಮಾಡಬೇಕಂತ ತೋರಿಸ್ತೀನಿ. ಸೊ ಇದು ಐಡಿಯಾ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಬನ್ನಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೂಡೆಂಟ್ಸ್ ಹೆಂಗೆ ಇದನ್ನು ಬರೀಬೋದು ಅಂತ. ಓಕೆ, ಸೊ ಫಸ್ಟ್ ಹೆಂಗೆ ಶುರು ಮಾಡಬೇಕು ಗೊತ್ತಾ? ದ ಇಮೇಜ್ ಶೋಸ್ ಅ ಬಿಸಿ ರೈಲ್ವೆ ಸ್ಟೇಷನ್. ನೋಡಿ, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಬಸ್ ಸ್ಟೇಷನ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಏನೇ ಇರಲಿ ಸ್ಟೂಡೆಂಟ್ಸ್, ಫಸ್ಟು ಈ ರೀತಿ ಸ್ಟಾರ್ಟ್ ಮಾಡಿದ್ದೆ. ಇಮೇಜ್ ಶೋಸ್ ಅ, ಈ ರೀತಿ ನೀವು ಸ್ಟಾರ್ಟ್ ಮಾಡಿದ್ರೆ ಪರ್ಫೆಕ್ಟ್ ಸ್ಟಾರ್ಟ್ ಆಗಿರುತ್ತೆ. ಓಕೆ, ದ ಇಮೇಜ್ ಶೋಸ್ ಅ ಬಿಸಿ ರೈಲ್ವೆ ಸ್ಟೇಷನ್. ಏನು ಬಗ್ಗೆ ಇದೆ? ಒಂದು ರೈಲ್ವೆ ಸ್ಟೇಷನ್ ಬಗ್ಗೆ ಇದೆ. ಸೊ ರೈಲ್ವೆ ಸ್ಟೇಷನ್ನ ಕ್ಯಾನ್ಸಲ್ ಮಾಡಿಬಿಡಿ. ಓಕೆ, ರೈಲ್ವೆ ಸ್ಟೇಷನ್ ಬಿಟ್ಬಿಡಿ. ರೈಲ್ವೆ ಸ್ಟೇಷನ್ ಇಲ್ಲ ಅಂದರೆ ಏನಿರ್ಬೋದು? ಒಂದು ಏರ್ಪೋರ್ಟ್ ಇರ್ಬೋದು, ಅಥವಾ ಮಾರ್ಕೆಟ್ ಇರ್ಬೋದು, ಅಥವಾ ವಿಲೇಜ್ ಇರ್ಬೋದು ಅಲ್ವಾ? ಸೊ ಹಾಗಾಗಿ ನಾವೇನು ಮಾಡ್ಬೋದು, ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಏರ್ಪೋರ್ಟ್ ಬಗ್ಗೆ ಒಂದು ಇಮೇಜ್ ಇದೆ, ಮಾರ್ಕೆಟ್ ಬಗ್ಗೆ ಒಂದು ಇಮೇಜ್ ಇದೆ, ವಿಲೇಜ್ ಬಗ್ಗೆ ಒಂದು ಇಮೇಜ್ ಇದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಇನ್ ದ ಇಮೇಜ್ ಶೋಸ್ ಅ ಬಿಸಿ ರೈಲ್ವೆ ಸ್ಟೇಷನ್. ಫಸ್ಟು ಇಮೇಜು ಯಾವ್ದು ಮೇಲೆ ಇದೆ ಅಂತ ನೀವೇನು ಮಾಡಿ, ಫಸ್ಟು ಅನಲೈಸ್ ಮಾಡ್ಕೊಂಡು ಬರೀರಿ. ದ ಇಮೇಜ್ ಶೋಸ್ ಅ ಬಿಸಿ ರೈಲ್ವೆ ಸ್ಟೇಷನ್. ನೋಡಿ ನೆಕ್ಸ್ಟು, ದೇರ್ ಇಸ್ ಅ ಬ್ಲೂ ಟ್ರೈನ್ ಪಾರ್ಕ್ಡ್ ಆನ್ ದ ಪ್ಲಾಟ್ಫಾರ್ಮ್. ಪಾರ್ಕ್ಡ್ ಅಥವಾ ಹಾಲ್ಟ್ ಅಂತ ಕೂಡ ಬರಿಬೋದು ನೀವು. halted on the platform ಅಂತ ಬರಿಬೋದು. ಆ್ಯಂಡ್ ಸೆವ್ರಲ್ ಪೀಪಲ್ ಆರ್ ವೆಯ್ಟಿಂಗ್ ಫಾರ್ ದ ಟ್ರೈನ್. ಬನ್ನಿ ಈಗ ನೋಡಿ, ಬ್ಯಾಕ್ಗ್ರೌಂಡ್ ಎಕ್ಸ್ಪ್ಲನೇಷನ್ ಬಂತಾ? ಅದಾದಮೇಲೆ ಏನಾಯಿತು, ಕೆಲವೊಂದು ಜನ, ಎಷ್ಟೊಂದು ಜನ ಏನು ಮಾಡ್ತಿದ್ದಾರೆ, ಅವ್ರು ಟ್ರೈನ್ಗೋಸ್ಕರ ಕಾಯ್ತಿದ್ದಾರೆ ಅಂತ ಬಂದಿದೆ ನೋಡಿ. ಓಕೆ, ಸಮ್ ಪ್ಯಾಸೆಂಜರ್ಸ್ ಆರ್ ವಾಕಿಂಗ್ ವಿತ್ ದೇರ್ ಲಗೇಜ್ ವೈಲ್ ಅದರ್ಸ್ ಆರ್ ಸಿಟ್ಟಿಂಗ್ ಆನ್ ದ ಪ್ಲಾಟ್ಫಾರ್ಮ್. ನೋಡಿದ್ರಾ? ಸೊ ಅಲ್ಲಿ 2 ಟೈಪ್ಸ್ ಆಫ್ ಪೀಪಲ್ ಇದ್ರು. ಕೆಲವೊಂದು ಆ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಕೆಲವೊಂದು ಜನ ಬಂದು ಏನು ಮಾಡ್ತಿದ್ರು, ಪ್ಲಾಟ್ಫಾರ್ಮಲ್ಲಿ ನಡೀತಿದ್ರು. ಕೆಲವೊಂದು ಜನ ಏನು ಮಾಡ್ತಿದ್ರು, ಬೇರೆ ಔಟ್ ಟ್ರೈನ್ ಬರೋಗೋಸ್ಕರ ವೆಯ್ಟ್ ಮಾಡ್ತಿದ್ರು. ನೋಡಿ, ಅಗೇನ್ ಬ್ಯಾಕ್ಗ್ರೌಂಡಿಂದನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿಂಪಲ್ ವರ್ಡ್ಸಲ್ಲಿ ಸ್ಟೂಡೆಂಟ್ಸ್, ನಿಮ್ಗೆ ಯಾವ ವರ್ಡ್ಸ್ ಕಂಫರ್ಟಬಲ್ ಆಗಿದೆಯೋ ಆ ವರ್ಡ್ಸನ್ನೇ ಯೂಸ್ ಮಾಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಸ್ಟೂಡೆಂಟ್ಸ್. ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ, ತುಂಬಾ ಈಸಿ. ಅ ಮ್ಯಾನ್ ಇನ್ ಅ ಬ್ಲೂ ಶರ್ಟ್ ಇಸ್ ಟೇಕಿಂಗ್ ಸೆಲ್ಫಿ. ನೋಡಿ, ಅವನೇನು ಮಾಡ್ತಿದ್ದಾನೆ, ಫೋನಲ್ಲಿ ಏನೋ ಮಾಡ್ತಿದ್ದ. ಓಕೆ, ಆ ಬ್ಲೂ ಕಲರ್ ಶರ್ಟ್ ಇರೋ ಒಂದು ವ್ಯಕ್ತಿ. ಸೊ ಅವನು ಟೇಕಿಂಗ್ ಸೆಲ್ಫಿ ಅಂತ ನಾವು ಬರಿಬೋದು. ಆ್ಯಂಡ್ ಸ್ಮಾಲ್ ಟೀ ಸ್ಟಾಲ್ ಸೆಲ್ಲಿಂಗ್ ಐಸ್ ಕ್ರೀಮ್ಸ್. ನೋಡಿ, ಅಲ್ಲೇನಿದೆ, ಐಸ್ ಕ್ರೀಮ್ಸ್ ಅವೈಲೇಬಲ್ ಅದಾಯಿತು. ಆ ಒಂದು ಜ್ಯೂಸ್ ಅಂಗಡಿ ಅಥವಾ ಟೀ ಸ್ಟಾಲ್ ಅಂತ ನೀವು ಬರಿಬೋದು. ಟೀ ಸ್ಟಾಲ್ ಬರೆಯೋದು ಒಳ್ಳೆಯದು, ಯಾಕಂದರೆ ನಾವು ಸ್ಟೇಷನ್ ಹೋಗಿ ನೋಡಬೇಕಾದ್ರೆ ಅಲ್ಲಿ ಟೀ ಸ್ಟಾಲ್ಸೇ ಇರುತ್ತೆ ಜಾಸ್ತಿ. ಕ್ಯಾನ್ ಬಿ ಸೀನ್ ಇನ್ ದ ಬ್ಯಾಕ್ಗ್ರೌಂಡ್. ನೋಡಿ, ಬ್ಯಾಕ್ಗ್ರೌಂಡಲ್ಲಿ ನಾವು ನೋಡ್ಬೋದು. ನೋಡಿ ಎಷ್ಟು ಈಸಿ ಇದೆ. ನೋಡಿ, ಲೈನ್ ಬೈ ಲೈನ್ ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈಸಿಯಾಗಿ ನೀವು ಸ್ಕೋರ್ ಮಾಡೋಕ್ಕೆ ಆ ರೀತಿಯಲ್ಲಿ ನಾನು ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ, ಪೀಪಲ್ ಆರ್ ಚಾಟಿಂಗ್, ರಿಲ್ಯಾಕ್ಸಿಂಗ್ ಆ್ಯಂಡ್ ಬೈಯಿಂಗ್ ಸ್ನ್ಯಾಕ್ಸ್ ಆರ್ ಡ್ರಿಂಕ್ಸ್ ಫ್ರಮ್ ದ ವೆಂಡರ್ಸ್. ನೋಡಬೇಕಾದ್ರೆ ನೀವು ರೈಲ್ವೆ ಸ್ಟೇಷನ್ ಹೋಗ್ಬಿಟ್ರೆ ಎಲ್ಲ ಬರ್ತಾರಲ್ಲ, ಸಮೋಸ ಮಾರೋರು ಬರ್ತಾರೆ, ಟೀ ಮಾರೋರು ಬರ್ತಾರೆ, ದೋಸೆ ಮಾರೋರು ಬರ್ತಾರೆ. ರೈಲ್ವೆ ಸ್ಟೇಷನ್ ಅಷ್ಟೊಂದು ಬ್ಯುಸಿ ಇದೆ. ಓಕೆ, ನೌ ಕಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಇದು ತುಂಬ 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 ಇಂಪಾರ್ಟೆಂಟು. ಹೆಂಗೆ ಕ್ಲೋಸ್ ಮಾಡೋದು? ಇದರಲ್ಲಿ ನಾವೇನು ಮಾಡಿಬಿಟ್ವಿ ಇಷ್ಟು ತನಕ. ನೋಡಿ, ಈ ಒಂದು ಭಾಗದಿಂದ, ಈ ಒಂದು ಪ್ಯಾರಾಗ್ರಾಫಿಂದ ಈ ಒಂದು ಪ್ಯಾರಾಗ್ರಾಫ್ ತನಕ ನಾವೇನು ಮಾಡಿಬಿಟ್ರಿ, ಫುಲ್ಲು ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿವಿ. ಹೌದು, ಹೆಂಗೆ ಎಂಡ್ ಮಾಡ್ತೀವಿ? ಇದು ಅಂತೂ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನೋಟಿಸ್ ಮಾಡಬೇಕು. ಸೊ ಈ ರೀತಿಯಲ್ಲಿ ಎಂಡ್ ಮಾಡಿ, ದ ಸ್ಟೇಷನ್ ಲುಕ್ಸ್ ಲೈವ್ಲಿ ಅಲ್ವಾ? ಲೈವ್ಲಿ ಇದೆ ಗೊತ್ತಾ? ಸೊ ಎಷ್ಟು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಮಾರ್ಕೆಟ್ ಕೂಡ ಲೈವ್ಲಿ ಇರುತ್ತೆ, ಏರ್ಪೋರ್ಟ್ ಕೂಡ ಲೈವ್ಲಿ ಇರುತ್ತೆ, ವಿಲೇಜ್ ಸೀನ್ಸ್ ಕೂಡ ಲೈವ್ಲಿ ಇರುತ್ತೆ. ಓಕೆ, ಸೊ ಆ ಒಂದು ವರ್ಡು ಇದು ಹಂಗೆ ಕಾನ್ಸ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಲೈವ್ಲಿ ಎಂಬ ವರ್ಡ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ದ ಸ್ಟೇಷನ್ ಲುಕ್ಸ್ ಲೈವ್ಲಿ ಆ್ಯಂಡ್ ಇಟ್ಸ್ ಎ ಯೂಶುವಲ್ ಸೀನ್ ಅಟ್ ಅ ಟ್ರೈನ್ ಸ್ಟೇಷನ್. ನೋಡಿ, ಅಷ್ಟೇ ಸಾಕು. ಸೊ ಇಲ್ಲಿಗೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಇಲ್ಲಿ ಮಾರ್ಕೆಟ್ ಅಂತ ಅನ್ಕೊಳ್ಳಿ. ಸೊ ಇನ್ಸ್ಟೆಡ್ ಆಫ್ ರೈಲ್ವೆ ಸ್ಟೇಷನ್ ನಾವು ಮಾರ್ಕೆಟ್ ಇದೆ ಅಂತ ಅನ್ಕೊಳ್ಳೋಣ. ಆ ರೀತಿ ಹೆಂಗೆ ಏನು ಮಾಡ್ತೀವಿ ನೋಡಿ, ಈ ರೀತಿ ಸಿಂಪಲ್ ಆಗಿ ಆ ಒಂದು ಸೆಂಟೆನ್ಸ್ ಹಂಗೆ ಕನ್ವರ್ಟ್ ಮಾಡ್ತೀವಿ ನೋಡಿ. ದ ಮಾರ್ಕೆಟ್ ಲುಕ್ಸ್ ಲೈವ್ಲಿ, ಸೇಮು, ತಪ್ಪೇನಿಲ್ಲ ಅಲ್ಲ. ಆ್ಯಂಡ್ ಇಟ್ ಈಸ್ ಅ ಯೂಶುವಲ್ ಸೀನ್ ಅಟ್ ಅ ವಿಲೇಜ್ ಮಾರ್ಕೆಟ್ ಅಂತ ಕೂಡ ಬರಿಬೋದು. ಒಂದು ವೇಳೆ ವಿಲೇಜ್ ಕೊಟ್ಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ರೆ ಆ ರೀತಿ ನಾವು ಬರಿಬೋದು, ವಿಲೇಜ್ ಮಾರ್ಕೆಟ್ ಅಂತ ಬರಿಬೋದು. ಅಷ್ಟು ಈಸಿ ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಅಟ್ಲೀಸ್ಟ್ ಒಂದು 5 to 6 ಲೈನ್ಸ್ ನೀವು ಬರೀಲೇಬೇಕು. ಬರಿದ್ರೆ ನಿಮಗೆ ಇಲ್ಲಿಂದ ನಮಗೆ ಶೋರು 3 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ಸೊ ಈ ರೀತಿ ನಾವೇನು ಮಾಡ್ಬೋದು, ಪಿಕ್ಚರ್ ಡಿಸ್ಕ್ರಿಪ್ಷನ್ನ ಬರಿಬೋದು. ಸೊ ಫಸ್ಟ್ ಏನು ನೋಡಿದ್ವಿ, ಫಸ್ಟು ಪ್ರೊಫೈಲ್ ರೈಟಿಂಗ್ನ ನೋಡಿದ್ವಿ. ನೆಕ್ಸ್ಟ್ ಏನು ನೋಡಿದ್ವಿ, ನೆಕ್ಸ್ಟು ಪಿಕ್ಚರ್ ಡಿಸ್ಕ್ರಿಪ್ಷನ್ನ ನೋಡಿದ್ವಿ. ಈ ರೀತಿ ನಾವು ಪಿಕ್ಚರ್ನ ಹಂಗೆ ಅನಲೈಸ್ ಮಾಡಿಕೊಂಡು ಟಾಪ್ ಪಿಕ್ಚರ್ ಏನಿದೆ, ಮಿಡಲ್ ಪಿಕ್ಚರ್ ಏನಿದೆ, ಮತ್ತು ಬಾಟಮ್ ಪಿಕ್ಚರ್ ಏನಿದೆ ಅಂತ ಅನಲೈಸ್ ಮಾಡಿ, ಮತ್ತು ಬ್ಯಾಕ್ಗ್ರೌಂಡ್ ಅನಲೈಸ್ ಮಾಡಿ ಅದನ್ನು ನಮ್ಮ ಓನ್ ವರ್ಡ್ಸಲ್ಲಿ ಬರ್ಕೊಂಡೇ ಹೋದರೆ ಸಾಕು.
ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗೋದು ಎಲ್ಲಿ ಗೊತ್ತಾ, ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ. ಸ್ಟೂಡೆಂಟ್ಸ್ಗೆ ಹೆಂಗೆ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗಲ್ಲ, ಮತ್ತು ಹೆಂಗೆ ಮಾಡಬೇಕಂತ ಗೊತ್ತಾಗಲ್ಲ. ಸೊ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ, ದ ಇಮೇಜ್ ಶೋಸ್ ಅ ಬಿಸಿ ರೈಲ್ವೆ ಸ್ಟೇಷನ್ ಇದ್ದರೆ ರೈಲ್ವೆ ಸ್ಟೇಷನು, ಮಾರ್ಕೆಟ್ ಇದ್ದರೆ ಮಾರ್ಕೆಟು, ಏರ್ಪೋರ್ಟ್ ಇದ್ದರೆ ಏರ್ಪೋರ್ಟು, ಫ್ಯಾಮಿಲಿ ಪಿಕ್ನಿಕ್ ಇದ್ದರೆ ಫ್ಯಾಮಿಲಿ ಪಿಕ್ನಿಕ್ಕು, ರೋಡ್ ಸೀನ್ ಇದ್ದರೆ ರೋಡ್ ಸೀನು. ಆ ರೀತಿ ನೀವು ಸ್ಟಾರ್ಟ್ ಮಾಡಿ ಆ ಒಂದು ಬ್ಯಾಕ್ಗ್ರೌಂಡ್ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ಈಸಿಯಾಗಿರುತ್ತೆ. ಕೊನೆಗೆ ಏನು ಮಾಡ್ಬೋದು ನೀವು, ಈ ರೀತಿಯಲ್ಲಿ ಏನು ಮಾಡ್ಬೋದು, ದ ಸ್ಟೇಷನ್ ಲುಕ್ಸ್ ಲೈವ್ಲಿ ಆ್ಯಂಡ್ ಇಟ್ಸ್ ಅ ಯೂಶುವಲ್ ಸೀನ್ ಅಟ್ ಅ ಟ್ರೈನ್ ಸ್ಟೇಷನ್. ಆ ರೀತಿಯಲ್ಲಿ ನೀವೇನು ಮಾಡ್ಬೋದು, ಈಸಿಯಾಗಿ ಸ್ಟೂಡೆಂಟ್ಸ್ ಪಿಕ್ಚರ್ನ ನೀವು ಆರಾಮಾಗಿ ಏನು ಮಾಡ್ಬೋದು, ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬೋದು. ಅರ್ಥ ಆಗಿದೆ ಅಲ್ಲ, ಈಸಿಯಾಗಿದೆ ಅಲ್ಲ. ಸೊ ಈ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಫಾಲೋ ಮಾಡ್ಕೊಂಡು ಹೋದರೆ ಸ್ಟೂಡೆಂಟ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಒನ್ ಮೋರ್ ಇಂಪಾರ್ಟೆಂಟ್ ನೋಟ್, ಇದು ನಿಮಗೆ ಬೋರ್ಡ್ ಎಕ್ಸಾಮ್ಗಳು ಕೂಡ ಕೇಳ್ತಾರೆ. ಇದು ಬರೀ ನಿಮಗೆ 9th ಸ್ಟ್ಯಾಂಡರ್ಡ್ ಸಿಲೆಬಸ್ ಮಾತ್ರ ಅಲ್ಲ, 9th ಸ್ಟ್ಯಾಂಡರ್ಡ್ ಪೋರ್ಷನ್ ಮಾತ್ರ ಅಲ್ಲ, 10th ಸ್ಟ್ಯಾಂಡರ್ಡಲ್ಲಿ ಕೂಡ ಬೋರ್ಡ್ಸ್ಗೆ ಈ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಶ್ಯೂರ್ ಕ್ವೆಶ್ಚನ್, ಕನ್ಫರ್ಮ್ ಕ್ವೆಶ್ಚನ್, 3 ಮಾರ್ಕ್ಸಿಗೆ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ. ಈ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಇಲ್ಲದೆ ಗ್ರಾಮರ್ ಪೋರ್ಷನ್ ಕಂಪ್ಲೀಟ್ ಆಗಲ್ಲ. ಪ್ರೊಫೈಲ್ ರೈಟಿಂಗು ಹಂಗೆ, ಪಿಕ್ಚರ್ ಡಿಸ್ಕ್ರಿಪ್ಷನ್ ಹಂಗೆ. ಸೊ ಬನ್ನಿ ಮುಂದೆ ಹೋಗೋಣ ಹಂಗೆ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್, ಸ್ಟೋರಿ ಡೆವಲಪ್ಮೆಂಟ್. ಸೊ ಸ್ಟೂಡೆಂಟ್ಸ್ಗೆ ಇನ್ನೊಂದು ಏನಂತ ಕೇಳಬೇಕಾದ್ರೆ, ಸರ್ ಸ್ಟೋರಿ ಡೆವಲಪ್ಮೆಂಟ್ ಸ್ವಲ್ಪ ಕಷ್ಟ ಇದೆ ಸರ್, ಸ್ಟೋರಿ ನೋಡಿದ್ರೆ ಅರ್ಥ ಆಗುತ್ತೆ, ನಾವು ಸ್ಟೋರಿನ ಓದ್ತೀವಿ, ಅವ್ರು ಬಂದು ಏನೋ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಸ್ಟೋರಿ ನಾವು ಕೊಟ್ಟಿರ್ತಾರೆ, ಆದರೆ ನಾವು ಡೆವಲಪ್ ಮಾಡಿ ಸ್ಟೋರಿ ಆಗಿ ಬರೆಯೋಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗಿದೆ ಸರ್ ಅಂತ ನಮ್ಮ ಸ್ಟೂಡೆಂಟ್ಸ್ ಹೇಳಿರ್ತಾರೆ. ಓಕೆ, ಸೊ ಯಾಕೆ ಆ ಕಷ್ಟ ಅಂತ ನೋಡೋಣ, ಹೆಂಗಿದೆ ನಾವು ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಸ್ಟೋರಿ ಡೆವಲಪ್ಮೆಂಟ್ ಕೂಡ ನಮಗೆ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಗೊತ್ತಾ, 3 ಮಾರ್ಕ್ಸಿಗೆ ಬರುತ್ತೆ. ಸ್ಟೋರಿ ಡೆವಲಪ್ಮೆಂಟ್ ಕೂಡ ನಮಗೆ 3 ಮಾರ್ಕ್ಸಿಗೆ ಒಂದು ಶೋರ್ ಕ್ವೆಶ್ಚನ್ ಬರುತ್ತೆ. ಅಗೇನ್ ಸ್ಟೂಡೆಂಟ್ಸ್, ಈ ಒಂದು ಗ್ರಾಮರ್ ಟಾಪಿಕ್ಸ್ ನಾವೆಲ್ಲ ನೋಡ್ತಿದ್ದೀವೋ ಈ ಒಂದು ವಿಡಿಯೋಲಿ, ಆ ಎಲ್ಲ ಟಾಪಿಕ್ಸು ನಮಗೆ 10th ಸ್ಟ್ಯಾಂಡರ್ಡ್ ಬೋರ್ಡ್ಗೋಸ್ಕರ ಕೂಡ ಬರುತ್ತೆ. ಬೋರ್ಡ್ ಎಕ್ಸಾಮಲ್ಲಿ ಕೂಡ ಸೇಮ್ ಟಾಪಿಕ್ಸ್ನ ಕೇಳ್ತಾರೆ. ಸೊ ನೀವು 9th ಸ್ಟ್ಯಾಂಡರ್ಡಿಂದಾನೇ ಅದಕ್ಕೋಸ್ಕರ ಪ್ರಿಪೇರ್ ಆಗಿದ್ರೆ ಸ್ಟೂಡೆಂಟ್ಸ್ 10th ಸ್ಟ್ಯಾಂಡರ್ಡಲ್ಲಿ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಸೊ ಬನ್ನಿ ಈ ಒಂದು ಸ್ಟೋರಿ ಡೆವಲಪ್ಮೆಂಟ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಓಕೆ, ಸೊ ಫಸ್ಟು ಏನು ಕೊಟ್ಟಿದ್ದಾರೆ, ಒನ್ಸ್ ಇನ್ ಅ ಫಾರೆಸ್ಟ್ ಹೇರ್ ಅಂದರೆ ಗೊತ್ತಲ್ಲ ನಿಮಗೆ, ಹೇರ್ ಅಂದರೆ ರ್ಯಾಬಿಟು. ಓಕೆ, ಒನ್ಸ್ ಇನ್ ಅ ಫಾರೆಸ್ಟ್ ಹೇರ್, ಮತ್ತು ಶಾರ್ಟ್ ಏನೋ ಕೊಟ್ಟಿದ್ದಾರೆ, ಟಾಟಾಯ್ಸ್ ವೇರ್ ಫ್ರೆಂಡ್ಸ್. ಸೊ ಏನು ಕೊಟ್ಟಿದ್ದಾರೆ, ಟಾಟಾಯ್ಸ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸೆಂಟೆನ್ಸಿಂದ ನಮ್ಗೇನು ಅರ್ಥ ಆಗ್ತಿದೆ, ಸೊ ಏನೋ ಒಂದು ಟೈಮಿಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಗೊತ್ತಾ ಸ್ಟೋರಿನ, ಒನ್ಸ್ ಅಪಾನ್ ಅ ಟೈಮ್ ಲಾಂಗ್ ಹೋಗೋ ಅಂತ. ಆ ರೀತಿಯಲ್ಲಿ ಏನೋ ಕೊಟ್ಟಿದ್ದಾರೆ, ಒನ್ಸ್ ಇನ್ ಅ ಫಾರೆಸ್ಟ್ ಹೇರ್ ಇತ್ತು, ಹೇರ್ ಅಂದರೆ ರ್ಯಾಬಿಟು, ಮತ್ತು ಟಾಟಾಯ್ಸ್ ಅಂದರೆ ಏರ್ ಆ್ಯಂಡ್ ಟಾಟಾಯ್ಸ್. ಸೊ ಈ ಒಂದು ಟೈಮಿಗೆ ಈ ಒಂದು ಆನ್ಸರ್ ಬಂದು ನಾವು ಫ್ರೇಮ್ ಮಾಡಿದ್ವಿ. ಹೆಂಗೆ, ಒನ್ಸ್ ಇನ್ ಅ ಫಾರೆಸ್ಟ್ ಹೇರ್ ಆ್ಯಂಡ್ ಟಾಟಾಯ್ಸ್ ವೇರ್ ಫ್ರೆಂಡ್ಸ್. ನೋಡಿ ಈ ಒಂದು ಸೆಂಟೆನ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಾ, ಹೆಂಗೆ ಕಂಪ್ಲೀಟ್ ಮಾಡಿದೆ, ಬರೀ ಒಂದು ಆ್ಯಂಡ್ ಎಂಬ ವರ್ಡ್ನ ಯೂಸ್ ಮಾಡಿ ಕಂಪ್ಲೀಟ್ ಮಾಡಿದೆ. ಓಕೆ, ಹೇರ್ ಮೇಡ್ ಫನ್ ಅಂದರೆ ಈ ಒಂದು ರ್ಯಾಬಿಟು ಫನ್ ಮಾಡಿರುತ್ತೆ. ಯಾರ ಮೇಲೆ ಫನ್ ಮಾಡಿರುತ್ತೆ, ಈ ಟಾಟಾಯ್ಸ್ ಮೇಲೆ. ಯಾಕಂದರೆ ಇರೋದು ಬರೀ ಇಬ್ಬರೇನೆ, ಹೇರ್ ಮತ್ತು ಟಾಟಾಯ್ಸು. ಸೊ ಟಾಟಾಯ್ಸ್ ಬಗ್ಗೆ ಫನ್ ಮಾಡೋಕ್ಕೆ ಇರೋ ಒಬ್ಬೇ ವ್ಯಕ್ತಿ ಯಾರಂದರೆ ಈ ಒಂದು ಹೇರೆ. ಸೊ ಹೇರ್ ಬಂದು ಏನು ಮಾಡಿದೆ, ಈ ಒಂದು ಟಾಟಾಯ್ಸ್ ಮೇಲೆ ಏನೋ ಜೋಕ್ ಮಾಡಿದೆ, ಏನೋ ಕಮೆಂಟ್ಸ್ ಕೊಟ್ಟಿದೆ. ಓಕೆ, ಅಲ್ಲಿ ಕ್ಲೋಸ್ ಆಗುತ್ತೆ. ದ ಟಾಟಾಯ್ಸ್ ಚಾಲೆಂಜ್ ಅಂತ ಇದೆ. ಓಕೆ, ಸೊ ಇದನ್ನು ಏನು ಮಾಡ್ಬೋದು, ದ ಟಾಟಾಯ್ಸ್ ಚಾಲೆಂಜ್ಡ್ ಹೇರ್. ಹಿಂಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಹಿಂಗೆ ರೀತಿಯಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, ಟಾಟಾಯ್ಸ್ ಬಂದು ಏನು ಮಾಡುತ್ತೆ, ಒಂದು ಚಾಲೆಂಜ್ ಮಾಡುತ್ತೆ ಈ ಒಂದು ಹೇರ್ಗೆ, ಈ ಒಂದು ರ್ಯಾಬಿಟ್ಗೆ. ಮತ್ತು ದೇ ಹ್ಯಾಡ್ ಅ ರೇಸ್. ಸೊ ಅವ್ರಿಗೆ ಏನಾಗುತ್ತೆ, ಇವ್ರಿಗೆ ರೇಸ್ ಬರುತ್ತೆ, ರೇಸ್ ಹೋಗೋಣ ಅಂತ ಈ ಒಂದು ಟಾಟಾಯ್ಸ್ ಚಾಲೆಂಜ್ ಮಾಡುತ್ತೆ. ಹೇರ್ ರ್ಯಾನ್ ಫಾಸ್ಟ್. ಸೊ ಏನಾಗುತ್ತೆ ಅಂದರೆ ಈ ಒಂದು ರ್ಯಾಬಿಟ್ ಬಂದು ಏನು ಮಾಡುತ್ತೆ, ಫುಲ್ ಜೋರಾಗಿ ಓಡುತ್ತೆ. ಟಾಟಾಯ್ಸ್ ವಾಸ್ ಸ್ಲೋ ಆರ್ ರ್ಯಾನ್ ಸ್ಲೋ. ಟಾಟಾಯ್ಸ್ ರ್ಯಾನ್ ಸ್ಲೋ, ಹೇರ್ ಟುಕ್ ರೆಸ್ಟ್. ಸೊ ಏನಾಗುತ್ತೆ ಅಂದರೆ ಈ ಒಂದು ಹೇರ್ ಬಂದು ಫಾಸ್ಟಾಗಿ ಓಡುತ್ತೆ, ಅದು ಟಾಟಾಯ್ಸ್ ಬಂದು ಸ್ಲೋ ಆಗಿ ಓಡುತ್ತೆ. ಮತ್ತು ಹೇರ್ ಬಂದು ಏನಾಗುತ್ತೆ, ಟುಕ್ ರೆಸ್ಟ್ ಆ್ಯಂಡ್ ಸ್ಲೆಪ್ಟ್ ಅಂಡರ್ ಟ್ರೀ. ಟಾಟಾಯ್ಸ್ ವಾಸ್ ಮೂವಿಂಗ್ ಸ್ಲೋಲಿ, ಟಾಟಾಯ್ಸ್ ವಾನ್ ದ ರೇಸ್. ಕೊನೆಗೆ ಟಾಟಾಯ್ಸ್ ಬಂದು ಗೆಲ್ಲುತ್ತೆ. ಸೊ ಇದು ನಮಗೆ ಓದಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದೇ ಒಂದು ಸ್ಟೋರಿ. ಸೊ ಏನಿದೆ ಸ್ಟೋರಿ, ಒಂದು ಟಾಟಾಯ್ಸ್ ಇದೆ, ಒಂದು ರ್ಯಾಬಿಟ್ ಇದೆ. ಸೊ ಟಾಟಾಯ್ಸ್ ಮೇಲೆ ಈ ಒಂದು ರ್ಯಾಬಿಟ್ ಏನು ಮಾಡ್ತಿದೆ, ಹೇರ್ ಏನು ಮಾಡ್ತಿದೆ, ಅದನ್ನು ಫುಲ್ಲು ಮಾಕ್ ಮಾಡ್ತಿದೆ, ಜೋಕ್ ಮಾಡ್ತಿದೆ, ಕಮೆಂಟ್ಸ್ನ ಪಾಸ್ ಮಾಡ್ತಿದೆ. ನೀನು ನೋಡೋಕ್ಕೆ ಹೆಂಗಿದೆ, ನೀನು ಸ್ಲೋ ಆಗಿದೆ, ನಾನಂತೂ ತುಂಬ ಫಾಸ್ಟ್ ಇದ್ದೀನಿ, ಅದು ಇದು ಅಂತ ನೋಡಿ ರೇಗಿಸ್ತಿದೆ. ಆ ರೀತಿ ನೀವು ಕೂಡ ರೇಗಿಸ್ತೀರಾ ತಾನೇ ನಿಮ್ಮ ಫ್ರೆಂಡ್ಸ್ನ. ಯಾರಾದರೂ ಒಬ್ಬರು ಏನಾದರೂ ಸ್ಲೋ ಆಗಿದ್ಬಿಟ್ರೆ ನೀವು ಒಂದು ವಸ್ತುನ ಚೆನ್ನಾಗಿ ಮಾಡ್ತೀರಾ, ಆದರೆ ಅವ್ರು ಮಾಡಿಲ್ಲ ಅಂದರೆ ನೀವು ರೇಗಿಸ್ತೀರಾ ಗೊತ್ತಾ. ಆ ರೀತಿ ಈ ಒಂದು ಹೇರ್ ಕೂಡ ಏನು ಮಾಡ್ತಿದ್ದು, ಟಾಟಾಯ್ಸ್ನ ರೇಗಿಸ್ತಿತ್ತು. ಸೊ ಹಾಗಾಗಿ ಈ ಟಾಟಾಯ್ಸ್ ಬಂದು ಕೋಪ ಮಾಡ್ಕೊಂಡು ಏನು ಮಾಡಿತ್ತು, ಸರ್ ಬಾಪ ಒಂದು ರೇಸ್ ಹೋಗ್ಬಿಡೋಣ, ನಿನಗೂ ನನಗೂ ಚಾಲೆಂಜ್ ಅಂತ. ಸೊ ಆ ರೀತಿ ಏನಾಗುತ್ತೆ ಅಂದರೆ ಇವರು ಬಂದು ರೇಸ್ನ ಶುರು ಮಾಡ್ತಾರೆ. ಈ ಒಂದು ರ್ಯಾಬಿಟು ಫುಲ್ ಫಾಸ್ಟಾಗಿ ಹೋಗುತ್ತೆ, ಆದರೆ ಟಾಟಾಯ್ಸ್ ಬಂದು ಸ್ಲೋ ಆಗಿ ಸ್ಟಡಿಯಾಗಿ ಹೋಗ್ತಾ ಇರುತ್ತೆ. ಸೊ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಕೊನೆಗೆ ಏನಾಗುತ್ತೆ, ಈ ಒಂದು ಹೇರು ನಾನಂತೂ ತುಂಬ ಫಾಸ್ಟ್ ಹೋಗ್ಬಿಟ್ಟಿದ್ದೀನಲ್ಲ, ಆ ಟಾಟಾಯ್ಸ್ ಎಲ್ಲೋ ಇದೆ, ದೂರ ಇದೆ, ಸೊ ನಾನು ಒಂಚೂರು ರೆಸ್ಟ್ ಮಾಡ್ಕೊತೀನಿ ಅಂತ ಏನು ಮಾಡಿಬಿಡ್ತು, ಮಲಗಿಬಿಡ್ತು.
ಆ ಟೈಮಿಗೆ ಈ ಒಂದು ಟಾಟಾಯ್ಸು ಗಿವ್ ಅಪ್ಪೇ ಮಾಡಿಲ್ಲ, ಸ್ಲೋ ಆಗಿ ಏನು ಮಾಡುತ್ತೋ ಬಂದು ರೇಸ್ನ ಗೆದ್ದುಬಿಡುತ್ತೋ. ಈ ರೀತಿ ನಾವೇನು ಮಾಡಬೇಕು, ಈ ವರ್ಡ್ಸ್ನ ಹೇಳಿರುವ ವರ್ಡ್ಸ್ನ ನಾವು ಸ್ಟೋರಿಯಾಗಿ ಬರಿಬೇಕಷ್ಟೆ. ಸೊ ನಿಮಗೋಸ್ಕರ ಕೊಟ್ಟಿದ್ದೀನಿ ನೋಡಿ, ಹೆಂಗೆ ಶುರು ಮಾಡಿದ್ದೀನಿ. ಸೊ ಈ ಒಂದು ಫಸ್ಟ್ ಇದನ್ನು ನೋಟಿಸ್ ಮಾಡೋಣ ಸ್ಟೂಡೆಂಟ್ಸ್. ಈ ಕಡೆಗೆ ನೀವು ಗಮನ ಕೊಡಬೇಕಾದ್ರೆ ನೋಡಿ, ನಾನು ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಮಾಡಿದ್ದೀನಿ ಫಸ್ಟು. ಸೊ ಈ ಒಂದು ನಿಮಗೆ ಒಂದು ವೇಳೆ ಈ ಸ್ಟೋರಿ ಡೆವಲಪ್ಮೆಂಟು ನಿಮಗೆ ಅಷ್ಟೊಂದು ಈಸಿಯಾಗಿ ಬರ್ತಿಲ್ಲ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಏನು ಮಾಡಿಬಿಡಿ, ಈ ಒಂದು ಕಂಪ್ಲೀಟ್ ಮಾಡಿಬಿಡಿ ಆ ಸ್ಟೋರಿನ. ಆ ಕಂಪ್ಲೀಟ್ ಸ್ಟೋರಿನ ಮಾಡಿಬಿಟ್ಟು ನೀವು ಓನ್ ವರ್ಡ್ಸಲ್ಲಿ ನೀವು ಬರಿತಾ ಹೋಗ್ಬೋದು ಸ್ಟೂಡೆಂಟ್ಸ್. ಸೊ ಈ ರೀತಿ ಈ ಪ್ರಕಾರ ನಾವು ಬರಿತಾ ಹೋದರೆ ನಮಗೆ ಏನಾಗುತ್ತೆ ಗೊತ್ತಾ, ಈಸಿಯಾಗಿ ನಾವು ಸ್ಕೋರ್ ಮಾಡಬಹುದು. ಸೊ ಆ ರೀತಿ ನಾನು ಡೆವಲಪ್ ಮಾಡಿದ್ದೀನಿ. ಈ ಒಂದು ಎಂಟೈರ್ ಜಿಸ್ಟ್ ಗೊತ್ತಾಗಿದೆ ಈ ಒಂದು ಸ್ಟೋರಿ ಬಗ್ಗೆ. ಸೊ ಆ ಸ್ಟೋರಿನ ಹೆಂಗೆ ಡೆವಲಪ್ ಮಾಡಿ ಒಂದು ಆ್ಯಕ್ಚುಯಲ್ ಸ್ಟೋರಿಯಾಗಿ ಬರೆಯೋದು ಅಂತ ಈಗ ನೋಡೋಣ ಬನ್ನಿ. ನೋಡಬೇಕಾದ್ರೆ ನಾನು ಹೆಂಗೆ ಶುರು ಮಾಡಿದ್ದೀನಿ ನೋಡಿ, ಒನ್ಸ್ ಅಪಾನ್ ಅ ಟೈಮ್, ಇದು ಎಲ್ಲಿಂದ ತೆಗ್ದಿದ್ದೀನಿ, ಇದು ಬಂದು ಕ್ವಶ್ಚನಿಂದನೇ ತೆಗ್ದಿದ್ದೀನಿ. ಒನ್ಸ್ ಅಪಾನ್ ಅ ಟೈಮ್ ಇನ್ ಅ ಫಾರೆಸ್ಟ್ ನೋಡಿ, ಹೇರ್ ಆ್ಯಂಡ್ ಅ ಟಾಟಾಯ್ಸ್ ವೇರ್ ಫ್ರೆಂಡ್ಸ್ ನೋಡಿ, ಅವರು ಹಂಗೆ ಕ್ವಶ್ಚನಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ನಾನು ಕೊಟ್ಬಿಟ್ಟು ಇಲ್ಲಿ ಡೆವಲಪ್ ಮಾಡಿದ್ದೀನಿ ಸ್ಟೋರಿನ. ಒನ್ಸ್ ಅಪಾನ್ ಅ ಟೈಮ್ ಇನ್ ಅ ಫಾರೆಸ್ಟ್ ಹೇರ್ ಆ್ಯಂಡ್ ಅ ಟಾಟಾಯ್ಸ್ ವೇರ್ ಫ್ರೆಂಡ್ಸ್. ಹೇರ್ ಮತ್ತು ಟಾಟಾಯ್ಸು ಫ್ರೆಂಡ್ಸ್ ಆಗಿದ್ರು. ದ ಹೇರ್ ಮೇಡ್ ಫನ್ ಆಫ್ ಟಾಟಾಯ್ಸ್ ಬಿಕಾಸ್ ಇಟ್ ವಾಸ್ ಸ್ಲೋ ನೋಡಿ, ಇದು ಕೂಡ ಕ್ವಶ್ಚನಿಂದಾನೇ ಬಂದಿದೆ. ಬಿಕಾಸ್ ಇಟ್ ವಾಸ್ ಸ್ಲೋ. ದ ಟಾಟಾಯ್ಸ್ ಫೀಲಿಂಗ್ ಚಾಲೆಂಜ್ಡ್ ಡಿಸೈಡೆಡ್ ಟು ರೇಸ್ ವಿತ್ ದ ಹೇರ್ ನೋಡಿ, ಈಗ ನೋಡಿ ಚಾಲೆಂಜು ಡಿಸೈಡು ಇದೆಲ್ಲ ಎಲ್ಲಿಂದ ಬಂದಿದೆ, ಕ್ವಶ್ಚನಿಂದಾನೇ ಬಂದಿದೆ. ಓನ್ ವರ್ಡ್ಸಲ್ಲಿ ಬರಿಬೋದು ಸ್ಟೂಡೆಂಟ್ಸ್. ಈಸಿ, ನೀವು ಚಿಂತನೆ ಮಾಡ್ಕೊ ಹೋಗ್ಬೇಡಿ, ಈಸಿಯಾಗಿ ನೀವು ಓನ್ ವರ್ಡ್ಸಲ್ಲಿ ಬರೀರಿ. ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಬರೀರಿ, ನೋ ಪ್ರಾಬ್ಲಮ್. ಆದರೆ ಈ ಒಂದು ಜಿಸ್ಟು ಈ ಒಂದು ಸ್ಟೋರಿಯಲ್ಲಿ ಕಾಣಿಸ್ಬೇಕು. ಸೊ ಈ ಸ್ಟೋರಿ ಬಗ್ಗೆ ಏನಿದೆಯೋ ಆ ಒಂದು ಸ್ಟೋರಿನ ನೀವು ಬರೀ ಒಂದು ನಿಮ್ಮ ಓನ್ ವರ್ಡ್ಸಲ್ಲಿ ಡೆವಲಪ್ ಮಾಡಿ ಬರೆದ್ರೆ ಸಾಕು ಸ್ಟೂಡೆಂಟ್ಸ್. ಸ್ಟಾರ್ಟಿಂಗ್ ಅಂತೂ ಕೊಟ್ಟಿದ್ದೀನಿ ನೋಡಿ, ಒನ್ಸ್ ಅಪಾನ್ ಅ ಟೈಮ್. ಸೊ ಕೊನೆಗೆ ನಾನು ಟಿಪ್ಸ್ ಕೂಡ ಕೊಡ್ತೀನಿ ಹೆಂಗೆ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಈ ಒಂದು ಸ್ಟೋರಿ ಡೆವಲಪ್ಮೆಂಟ್ಗೆ ಅಂತ ನಾನು ನೋಡೋಣ. ಓಕೆ, ದ ಹೇರ್ ಮೇಡ್ ಫನ್ ಆಫ್ ಟಾಟಾಯ್ಸ್ ಬಿಕಾಸ್ ಇಟ್ ವಾಸ್ ಸ್ಲೋ. ಓಕೆ, ದ ಟಾಟಾಯ್ಸ್ ಫೀಲಿಂಗ್ ಚಾಲೆಂಜ್ ಡಿಸೈಡೆಡ್ ಟು ರೇಸ್ ವಿತ್ ದ ಹೇರ್. ದ ರೇಸ್ ಸ್ಟಾರ್ಟೆಡ್ ಆ್ಯಂಡ್ ದ ಹೇರ್ ರ್ಯಾನ್ ಫಾಸ್ಟ್ ಲಿವಿಂಗ್ ದ ಟಾಟಾಯ್ಸ್ ಫಾರ್ ಬಿಹೈಂಡ್. ನಾನು ಹೇಳ್ದೆ ಗೊತ್ತಾ, ರೇಸ್ ಬಂದು ಶುರುವಾಯಿತು ಮತ್ತು ಆ ಹೇರ್ ಇದೆ ಗೊತ್ತಾ, ಫುಲ್ ಫಾಸ್ಟಾಗಿ ಟಾಟಾಯ್ಸ್ನ ಓವರ್ಟೇಕ್ ಮಾಡಿಕೊಂಡು ಫುಲ್ ದೂರ ಓಡ್ಬಿಡ್ತು. ಆದರೆ ಏನಾಗುತ್ತೆ, ಹೌಎವರ್ ದ ಹೇರ್ ಗಾಟ್ ಟಯರ್ಡ್ ಆ್ಯಂಡ್ ಟುಕ್ ರೆಸ್ಟ್ ಅಂಡರ್ ಅ ಟ್ರೀ ನೋಡಿ, ರೆಸ್ಟ್ ಅಂಡರ್ ಅ ಟ್ರೀ ಕೂಡ ಕ್ವೆಶ್ಚನ್ ಎಲ್ಲ ಇದೆ. ಆ ರೀತಿಯಲ್ಲಿ ನೀವೇನು ಮಾಡ್ಬೋದು, ಹಂಗೆ ಮುಂದೆ ಹೋಗ್ಬೋದು ಸ್ಟೂಡೆಂಟ್ಸ್. ಥಿಂಕಿಂಗ್ ಇಟ್ ವುಡ್ ಈಸಿಲಿ ವಿನ್ ಏನು ಮಾಡಿಬಿಡುತ್ತೆ, ಇದು ಈಸಿಯಾಗಿ ಗೆದ್ದುಬಿಡುತ್ತೆ ಅಂತ ಏನು ಮಾಡಿಬಿಟ್ಟಿತ್ತು, ರೆಸ್ಟ್ ಮಾಡ್ಕೊಂಡಿತ್ತು. ಸರಿ ಬಿಡು, ಟಾಟಾಯ್ಸ್ ತಾನೆ, ಅದು ಬರೋಕ್ಕೆ ನಾಳೆ ಆಗುತ್ತೆ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಟಯರ್ಡ್ ಆಗಿಬಿಟ್ಟೆ, ರೆಸ್ಟ್ ಮಾಡಿಕೊಂಡು ಈಸಿಯಾಗಿ ವಿನ್ ಮಾಡ್ತೀನಿ ಅಂತ ಆ ರೀತಿ ಏನು ಮಾಡಿತ್ತು, ಈ ಒಂದು ಟಾಟಾಯ್ಸು ರೆಸ್ಟ್ ಮಾಡ್ಕೊಂಡಿತ್ತು. ಮತ್ತು ಮೀನ್ ವೈಲ್ ದ ಟಾಟಾಯ್ಸ್ ಕೆಪ್ಟ್ ಮೂವಿಂಗ್ ಸ್ಲೋಲಿ ಬಟ್ ಸ್ಟಡಿಲಿ. ಸ್ಟಡಿಲಿ ಎಂಬ ವರ್ಡ್ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಈ ರೀತಿ ವರ್ಡ್ಸ್ನ ನೀವು ಇನ್ಕ್ಲೂಡ್ ಮಾಡ್ಬೋದು. ಇನ್ ದ ಎಂಡ್ ದ ಟಾಟಾಯ್ಸ್ ವಾನ್ ದ ರೇಸ್ ನೋಡಿ, ಟಾಟಾಯ್ಸ್ ವಾನ್ ದ ರೇಸ್ ಕೂಡ ಕ್ವಶ್ಚನ್ದಾನೇ ಬಂತು. ಬಿಕಾಸ್ ಇಟ್ ನೆವರ್ ಸ್ಟಾಪ್ಡ್ ನೋಡಿ, ಸ್ಟಾಪೇ ಮಾಡಿಲ್ಲ, ಅದು ಗಿವ್ ಅಪ್ಪೇ ಮಾಡಿಲ್ಲ, ನಿಲ್ಸಿಲ್ಲ. ಅಯ್ಯೋ ದೂರ ಎಲ್ಲೋ ಹೋಗ್ಬಿಡ್ತು, ಮೇ ಬಿ ಅದು ರ್ಯಾಬಿಟ್ ಬಂದು ಗೆದ್ದುಬಿಡ್ತು ಅಂತ ಇದು ಟಾಟಾಯ್ಸ್ ಬಂದು ಸ್ಟಾಪ್ ಮಾಡಿಲ್ಲ. ಅದು ಹಂಗೆ ಮೂವ್ ಆಗ್ತಾನೇ ಇತ್ತು ಮುಂದೆ, ಹಂಗೆ ಸ್ಲೋ ಆಗಿ ಮೂವ್ ಹಾಕ್ಕೊಂಡು ಮತ್ತು ಕೊನೆಗೆ ಏನು ಮಾಡಿಬಿಡ್ತು, ಈ ಒಂದು ರೇಸ್ನ ಗೆದ್ದುಬಿಡ್ತು. ಈಗ ಸರ್, ವಾಟ್ ಈಸ್ ದ ಟಿಪ್ಸ್ ಟು ಸ್ಕೋರ್ ಮೋರ್? ಮಾರಲ್ ಆಫ್ ದ ಸ್ಟೋರಿ ಅಂತ ಒಂದು ಲೈನ್ ಬರೀಲೇಬೇಕು ಸ್ಟೂಡೆಂಟ್ಸ್. ಜಸ್ಟ್ ಅಟ್ಲೀಸ್ಟ್ ಒಂದು ಸೆಂಟೆನ್ಸ್ ಇದ್ರೂ ಕೂಡ ಸಾಕು. ಈ ಮಾರಲ್ ಆಫ್ ದ ಸ್ಟೋರಿ ಅಂತ ನೀವು ಬರೀದ್ರೆ ಖಂಡಿತ ಸ್ಟೂಡೆಂಟ್ಸ್ 3 ಮಾರ್ಕ್ಸ್ ಫುಲ್ ಸ್ಕೋರ್ ಮಾಡೋಕ್ಕೆ ಜಾಸ್ತಿ ಚಾನ್ಸಸ್ ಇದೆ ನಿಮಗೆ. ಸೊ ಏನಂತ ಬರೀತೀರಾ, ನಾವು ಆಲ್ರೆಡಿ ಕೇಳಿರೋದೆ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಅಷ್ಟೊಂದು ಬರೆದ್ರೆ ಸಾಕು ಸ್ಟೂಡೆಂಟ್ಸ್, ನಿಮಗೆ ಈ ಒಂದು ಸ್ಟೋರಿ ಡೆವಲಪ್ಮೆಂಟ್ನ ಈಸಿಯಾಗಿ ಮುಗಿಸ್ತೀರಾ. ಸೊ ವೆರಿ ಈಸಿ ಸ್ಟೂಡೆಂಟ್ಸ್. ಸೊ ಏನು ಮಾಡ್ತೀರಾ ಗೊತ್ತಾ, ಫಸ್ಟು ಆ ಒಂದು ಕೊಟ್ಟಿರುವ ಸ್ಟೋರಿನ ಓದ್ಕೊಳ್ಳಿ. ಆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನಿಮ್ಮ ಓನ್ ವರ್ಡ್ಸಲ್ಲಿ ಕನೆಕ್ಟ್ ಮಾಡಿ. ಫಸ್ಟು ನಿಮ್ಮ ಓನ್ ವರ್ಡ್ಸಲ್ಲಿ ಕನೆಕ್ಟ್ ಮಾಡಿ. 1 ವರ್ಡ್ ಇರ್ಬೋದು, 2 ವರ್ಡ್ ಇರ್ಬೋದು, ಆ ವರ್ಡ್ಸಲ್ಲಿ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿಕೊಂಡು ಪಿಕ್ಚರ್ನ ಫುಲ್ಲಾಗಿ ಒಂದು ಡೆವಲಪ್ ಮಾಡ್ಕೊಳ್ಳಿ ಮೈಂಡಲ್ಲಿ. ಆ ಡೆವಲಪ್ ಮಾಡಿರುವ ಪಿಕ್ಚರ್ನ ನಿಮ್ಮ ಓನ್ ವರ್ಡ್ಸಲ್ಲಿ ಈ ರೀತಿ ಬರೀರಿ ಸ್ಟೂಡೆಂಟ್ಸ್, ಸೂಪರಾಗಿ ಸ್ಕೋರ್ ಮಾಡ್ಬೋದು ಅಲ್ವಾ ಸ್ಟೂಡೆಂಟ್ಸ್. ಸೊ ಎಸ್, ಸೊ ಇಷ್ಟು ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು ಸ್ಟೂಡೆಂಟ್ಸ್. ಸೊ ಇದನ್ನು ನೀವು ಬಿಡೋಕ್ಕೆ ಹೋಗಬೇಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ಸೊ ಈ ರೀತಿ ನೀವು ಸ್ಟೋರಿನ ಡೆವಲಪ್ ಮಾಡಿದ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಅಗೇನ್ ಸ್ಟೂಡೆಂಟ್ಸ್, ನಾನು ರಿಪೀಟ್ ಮಾಡ್ತಾನೆ ಇದ್ದೀನಿ ಈ ಒಂದು ವರ್ಡ್ನ. ಈ ಒಂದು ಸ್ಟೋರಿ ಡೆವಲಪ್ಮೆಂಟ್ ನಿಮಗೆ ಬೋರ್ಡ್ಸಲ್ಲಿ ಕೂಡ ಬರುತ್ತೆ. 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮಿಗೆ ಕೂಡ ಈ ಒಂದು ಸ್ಟೋರಿ ಡೆವಲಪ್ಮೆಂಟ್ ಖಂಡಿತ 100% ಬಂದೇ ಬರುತ್ತೆ, ಮಿಸ್ ಆಗಲ್ಲ. ಸೊ ಈ ಟೈಮಿಂದನೇ ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ. 9th ಸ್ಟ್ಯಾಂಡರ್ಡಲ್ಲಿ ಕೂಡ ಚೆನ್ನಾಗಿ ಸ್ಕೋರ್ ಮಾಡಿ. ಬಟ್ ಪ್ರಾಕ್ಟೀಸ್ನ ಬಿಡಬೇಕು ಹೋಗಬೇಡಿ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. 10th ಸ್ಟ್ಯಾಂಡರ್ಡಲ್ಲಿ ಕೂಡ ನೀವು ಇನ್ನೂ ಹೆಚ್ಚಾಗಿ ನೀವು ಸ್ಕೋರ್ ಮಾಡ್ಬೋದು. ಹಿಯರ್ ವಾಟ್ ಈಸ್ ದ ಟ್ರಿಕ್,
ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್ ಅಲೋನ್. ಪ್ರಾಕ್ಟೀಸ್ ಮಾಡ್ತಾ ಇರಿ. ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಓಕೆ, ಸೊ ಸ್ಟೂಡೆಂಟ್ಸ್, ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಇಸ್ ಎಸ್ಸೆ ರೈಟಿಂಗ್. ಸೊ ಸ್ಟೂಡೆಂಟ್ಸ್, ಈಗ ಇನ್ನೊಂದು ಮಾತೇನಂತ ಕೇಳಬೇಕಾದ್ರೆ ಸ್ಟೂಡೆಂಟ್ಸ್ ನಮ್ಮ ಹತ್ರ ಕೇಳೋದು, ಸರ್ ಈ ಎಸ್ಸೆ ರೈಟಿಂಗ್ಗೆ ಏನಾರೋ ಟಾಪಿಕ್ಸ್ ಬರುತ್ತೆ, ಏನೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸು, ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಬೇಕು ಅಂತ ಕೇಳ್ತಾರೆ. ನಮ್ಮ ಸ್ಟೂಡೆಂಟ್ಸ್ಗಂತೂ ಎಲ್ಲ ಈಸಿ ಟ್ರಿಕ್ಸು, ಎಲ್ಲ ಈಸಿ ಟಿಪ್ಸ್ ಬೇಕು, ಈಸಿ ಶಾರ್ಟ್ಕಟ್ ಮೆಥಡ್ ಅಂತೂ ಬೇಕೇ ಬೇಕು, ಇಲ್ಲ ಅಂದರೆ ಅವ್ರು ಓದೋದೇ ಇಲ್ಲ ಅಲ್ವಾ. ಸೊ ಆ ರೀತಿ ಆಗಿಬಿಟ್ಟಿದೆ ಈಗ ನಮ್ಮ ಪರಿಸ್ಥಿತಿ. ಸೊ ಏನಂತ ನೋಡಬೇಕಾದ್ರೆ ಯಾವುದಿಂದ ಟಾಪಿಕ್ಸ್ ಬರುತ್ತೆ. ಸೊ ಫಸ್ಟ್ ಟಾಪಿಕ್ ಬಂದು ಎಜುಕೇಷನಿಂದ ಕೇಳ್ತಾರೆ ಸ್ಟೂಡೆಂಟ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್ಸ್ ನೆನಪಲ್ಲಿರಲಿ, ಮೋಸ್ಟ್ ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್ಸು. ಸೊ ಏನಪ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ ಎಜುಕೇಷನಿಂದ ಕೇಳ್ತಾರೆ. ಫಸ್ಟು ಇಂಪಾರ್ಟೆಂಟ್. ಸೊ ನೀವು ನೋಡಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ಸು ಅವರು ಎಜುಕೇಷನಿಂದ ಕೇಳ್ತಾರೆ ಸ್ಟೂಡೆಂಟ್ಸ್. ಸೊ ಸ್ಮಾರ್ಟ್ ಬೋರ್ಡ್ ಟೀಚಿಂಗ್ ವರ್ಸಸ್ ನಾರ್ಮಲ್ ಟೀಚಿಂಗ್, ಅಥವಾ ಆಫ್ಲೈನ್ ಟೀಚಿಂಗ್ ವರ್ಸಸ್ ಆನ್ಲೈನ್ ಟೀಚಿಂಗ್, ಆ ರೀತಿ ಏನು ಮಾಡ್ತಾರೆ, ಎಜುಕೇಷನ್ ರಿಲೇಟೆಡ್ ಆಗಿರುವ ಟಾಪಿಕ್ಸ್ನ ಕೊಟ್ಟಿರ್ತಾರೆ. ಓಕೆ, ಸೊ ಎಜುಕೇಷನ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಯುವರ್ ಎಸ್ಸೆ ರೈಟಿಂಗ್. ಸೊ ಅದನ್ನು ಬಿಟ್ಟರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಸೈನ್ಸ್ ಯಾವ ರೀತಿ ಡೆವಲಪ್ ಆಗಿದೆ, ಟೆಕ್ನಾಲಜಿ ಹೆಂಗೆ ಹೆಲ್ಪ್ಫುಲ್ ಆಗಿದೆ, ಸೊ ಈ ಟೆಕ್ನಾಲಜಿಯಿಂದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಆ ರೀತಿ ಬಂದು ಏನು ಮಾಡ್ತಾರೆ, ಈ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ನಮಗೆ ಕ್ವೆಶ್ಚನ್ಸ್ನ ಕೇಳ್ತಾರೆ. ಅದನ್ನು ಬಿಟ್ಟರೆ ಎನ್ವೈರ್ಮೆಂಟ್ ಸ್ಟೂಡೆಂಟ್ಸ್, ಇದು ಅಂತೂ ತುಂಬಾ ಪಾಪ್ಯುಲರು. ಈ ಎನ್ವೈರ್ಮೆಂಟ್ ಅಂತ ಅಂದ ತಕ್ಷಣ ಇದರಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಪೊಲ್ಯೂಷನ್ ಬಗ್ಗೆ ಅಂತೂ ಕೇಳ್ತಾರೆ. ಪೊಲ್ಯೂಷನ್ ಬಗ್ಗೆ ಕೇಳ್ತಾರೆ. ಏರ್ ಪೊಲ್ಯೂಷನು, ನಾಯ್ಸ್ ಪೊಲ್ಯೂಷನು, ಹೌ ಟು ಪ್ರಿವೆಂಟ್ ಪೊಲ್ಯೂಷನು, ಸಾಯಿಲ್ ಇರೋಷನು, ಆ ರೀತಿ ಟಾಪಿಕ್ಸ್ ಬಂದು ಏನು ಮಾಡ್ತಾರೆ ಅಂದರೆ ಎನ್ವೈರ್ಮೆಂಟ್ ರಿಲೇಟೆಡ್ ಟಾಪಿಕ್ಸು 100% ಕೇಳ್ತಾರೆ. ಇದು ತುಂಬಾ ಫೇಮಸ್ ಆಗಿರುವ ಒಂದು ಟಾಪಿಕ್ಕು. ಸೊ ಆಲ್ಮೋಸ್ಟ್ ನೀವು 10th ಸ್ಟ್ಯಾಂಡರ್ಡ್ ಬೋರ್ಡ್ಸ್ ಇರಲಿ, 9th ಸ್ಟ್ಯಾಂಡರ್ಡ್ ಕ್ವೆಶ್ಚನ್ ಪೇಪರ್ಸ್ನ ನೋಡಿ, ಅಲ್ಲಿ ಈ ಒಂದು ಟಾಪಿಕ್ಸಿಂದ ಪೊಲ್ಯೂಷನಿಂದ ಟಾಪಿಕ್ಸ್ ಅಂತೂ ತುಂಬಾ ಸತಿ ಕೇಳಿದ್ದಾರೆ. ಓಕೆ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟು ಸ್ಪೋರ್ಟ್ಸ್ ಅಂದರೆ ಬರೀ ಕ್ರಿಕೆಟು, ಫುಟ್ಬಾಲ್ ಬಗ್ಗೆ ಅಲ್ಲ. ಸ್ಪೋರ್ಟ್ಸಲ್ಲಿರುವ ಬೆನಿಫಿಟ್ಸು, ಆ್ಯಕ್ಟಿವಿಟೀಸ್ ಮಾತ್ರ ಕೇಳಲ್ಲ, ಯೋಗ, ಎಕ್ಸಸೈಸ್ ಬಗ್ಗೆ ಕೂಡ ಕೇಳ್ತಾರೆ. ಸೊ ಇದನ್ನು ನೀವು ಓದ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್. ಈ 4 ಮೇಜರ್ ಟಾಪಿಕ್ಸಿಂದನೇ ನಮಗೆ ಎಸ್ಸೆ ರೈಟಿಂಗ್ಸ್ ಬರುತ್ತೆ. ಓಕೆ, ಸೊ ಎಸ್ಸೆ ರೈಟಿಂಗ್ ನಮ್ಗೆ ಎಷ್ಟು ಮಾರ್ಕಿಗೆ ಬರುತ್ತೆ? 4 ಮಾರ್ಕ್ಸಿಗೆ ಬರುತ್ತೆ. ಸೊ ಎಸ್ಸೆ ರೈಟಿಂಗ್ ನಮಗೆ ಎಷ್ಟು ಮಾರ್ಕಿಗೆ ಬರುತ್ತೆ? 4 ಮಾರ್ಕ್ಸಿಗೆ 100% ಒಂದು ಎಸ್ಸೆ ರೈಟಿಂಗ್ ಕ್ವೆಶ್ಚನ್ ಬಂದೇ ಬರುತ್ತೆ. ಸೊ ಇದನ್ನು ನೀವು ನೆನಪಲ್ಲಿಟ್ಟಿರಿ ಸ್ಟೂಡೆಂಟ್ಸ್, ಇದು ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಅಗೇನ್ ಲೈಕ್ ಐ ಸೆಡ್, ನಾನು ರಿಪೀಟ್ ಮಾಡ್ತಾನೇ ಇದ್ದೀನಿ, ಇದು 9th ಸ್ಟ್ಯಾಂಡರ್ಡ್ ಪೋರ್ಷನ್ಸ್ ಮಾತ್ರ ಅಲ್ಲ, ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ಕೂಡ ಈ ಒಂದು ಎಸ್ಸೆ ರೈಟಿಂಗ್ ಬಂದೇ ಬರುತ್ತೆ 4 ಮಾರ್ಕ್ಸಿಗೆ. ಅಗೇನ್ ನಾನು ಕೊಟ್ಟಿರುವ ಈ ಒಂದು 4 ಟಾಪಿಕ್ಸಿಂದನೇ ಮೇಜರ್ಲಿ ಅವ್ರು ಕೇಳ್ತಾರೆ. ನೀವು ನೋಡಿ, ಒಂದು 5 ಇಯರ್ಸ್ ಕ್ವೆಶ್ಚನ್ ಪೇಪರ್ ನಾವು ಹೋಗಿ ನೋಡಿ, ಎಲ್ಲ ಅವ್ರು ಕೇಳಿದ್ರು ಈ ಒಂದು ಮೇಜರ್ಲಿ ಈ ಒಂದು 4 ಟಾಪಿಕ್ಸಿಂದನೇ ಇರುತ್ತೆ. ಓಕೆ, ಸೊ ಹಾಗಾಗಿ ಬನ್ನಿ ಒಂದು ಎಕ್ಸಾಂಪಲ್ನ ನೋಡೋಣ, ಎಸ್ಸೆ ರೈಟಿಂಗ್ ಹೆಂಗೆ ಬರೆಯೋದು ಅಂತ. ಸೊ ಇಲ್ಲಿ ರೈಟ್ ಅ ಶಾರ್ಟ್ ಎಸ್ಸೆ ಆನ್ ಸ್ಪೋರ್ಟ್ಸು. ಸ್ಪೋರ್ಟ್ಸ್ ಬಗ್ಗೆ ಒಂದು ಎಸ್ಸೆನ ಬರೀಬೇಕಂತ ಇಲ್ಲಿಗೆ ನಮಗೆ ಕ್ವಶನ್ ಇದೆ. ಸೊ ಎಸ್ಸೆನ ಹೆಂಗೆ ಶುರು ಮಾಡಬೇಕು? ಸೊ ಎಸ್ಸೆ ಶುರು ಮಾಡೋಕ್ಕೆ ಮುಂಚೆ ಸರ್ ಏನು ಟಿಪ್ಸ್ ಕೊಡ್ತೀರಾ, ಏನು ಡೀಟೇಲ್ಸ್ ಕೊಡ್ತೀರಾ, ನಾವು ಹೆಂಗೂ ಎಸ್ಸೆನ ಈಸಿಯಾಗಿ ಬರೀಬಹುದು ಅಂತ ನೀವು ಕೇಳಬೇಕಾದ್ರೆ ಸ್ಟೂಡೆಂಟ್ಸ್, ಹಿಯರ್ ಇಟ್ ಈಸ್. ನೀವೇನು ಮಾಡಿ, ಫಸ್ಟು ಒಂದು ಇಂಟ್ರಡಕ್ಷನ್ ಪ್ಯಾರಾಗ್ರಾಫ್ ಬರೀರಿ, ನೆಕ್ಸ್ಟು ಬಾಡಿ ಆಫ್ ದ ಎಸ್ಸೆ ಬರೀರಿ, ಕೊನೆಗೆ ಕನ್ಕ್ಲೂಷನ್ನ ಬರೀರಿ. ಇಷ್ಟನ್ನು ನೀವು ಮಾಡಿದ್ರೆ ಸಾಕು ಸ್ಟೂಡೆಂಟ್ಸ್. ನೀವೇನು ಮಾಡ್ಕೊತೀರಾ, ಈ ಒಂದು ಕಂಪ್ಲೀಟ್ ಎಸ್ಸೆನ ಕರೆಕ್ಟಾಗಿ, ಸ್ಟ್ರಕ್ಚರ್ಡ್ ಆಗಿ, ಫಾರ್ಮ್ಯಾಟೆಡ್ ಆಗಿ ಬರೆದಿರ್ತೀರ. ಓಕೆ, ಸೊ ನೀವು ಅವಶ್ಯಕತೆ ಇಲ್ಲ ಇಂಟ್ರೊಡಕ್ಷನ್ ಅಂತಾನೆ ಬರೆದುಬಿಟ್ಟು ಬರೀಬೇಕು, ಬಾಡಿ ಅಂತಾನೆ ಬರೆದುಬಿಟ್ಟು ಈ ಒಂದು ಪ್ಯಾರಾಗ್ರಾಫ ಬರೀಬೇಕು ಅಂತ ಏನಿಲ್ಲ. ಕನ್ಕ್ಲೂಷನ್ನು ಬರೆದುಬಿಟ್ಟು ಅಂಡರ್ಲೈನ್ ಮಾಡಿ ನೀವು ಬರೆದ್ರೆ ಒಳ್ಳೆಯದೇ, ಆದರೆ ಇಂಟ್ರೊಡಕ್ಷನ್ ಮತ್ತು ಬಾಡಿ ಆ ರೀತಿ ಬರೀಬೇಕಂತ ಅವಶ್ಯಕತೆ ಇಲ್ಲ. ಆದರೆ ನಿಮಗೆ ಈ ಒಂದು ಸ್ಕಿಲ್ ಸೆಟ್ ಗೊತ್ತಾಗಬೇಕು. ಈ ರೀತಿ ನೀವು ಸ್ಟ್ರಕ್ಚರ್ ಮಾಡಿದರೆ ನಿಮಗೆ 4 ಮಾರ್ಕ್ಸ್ ಸಿಗೋದು ಇನ್ನೂ ಹೆಚ್ಚು ಅಶ್ಯೂರೆನ್ಸ್ ಇರುತ್ತೆ 4 ಮಾರ್ಕ್ಸ್ ಸಿಗೋಕ್ಕೆ. ಸೊ ಏನಪ್ಪ ಅಂತ ನೀವು ಕೇಳ್ತೀರಾ? ಸೊ ವೆರಿ ಸಿಂಪಲ್ ನೋಡಿ, ಸ್ಪೋರ್ಟ್ಸ್ ಆರ್ ಫಿಸಿಕಲ್ ಆಕ್ಟಿವಿಟೀಸ್ ದಟ್ ಹೆಲ್ಪ್ ಕೀಪ್ ಅಸ್ ಹೆಲ್ತಿ ಆ್ಯಂಡ್ ಆ್ಯಕ್ಟಿವ್. ಸೊ ಫಸ್ಟು ಸ್ಪೋರ್ಟ್ಸ್ ಅಂದರೆ ಏನು? ಫಸ್ಟು ವಾಟ್ ಇಸ್ ಸ್ಪೋರ್ಟ್ಸ್? ಫಸ್ಟ್ ಕ್ವಶನ್, ವಾಟ್ ಇಸ್ ಸ್ಪೋರ್ಟ್ಸ್? ಎವ್ರಿ ಟೈಮ್ ಇಂಟ್ರೊಡಕ್ಷನಲ್ಲಿ ಏನೇ ಟಾಪಿಕ್ ಕೊಡಲಿ, ಯೋಗ ಕೊಟ್ಟರೆ ವಾಟ್ ಈಸ್ ಯೋಗ, ಎಕ್ಸಸೈಸ್ ಕೊಟ್ಟರೆ ವಾಟ್ ಈಸ್ ಎಕ್ಸಸೈಸ್, ಎಜುಕೇಷನ್ ಕೊಟ್ಟರೆ ವಾಟ್ ಈಸ್ ಎಜುಕೇಷನ್ ಅಂತ ಬರೀರಿ ಫಸ್ಟು. ಸೊ ಇಲ್ಲೇನು ಕೊಟ್ಟಿದ್ದೀನಿ ನೋಡಿ, ಸ್ಪೋರ್ಟ್ಸ್ ಆರ್ ಫಿಸಿಕಲ್ ಆಕ್ಟಿವಿಟೀಸ್ ದಟ್ ಹೆಲ್ಪ್ ಕೀಪ್ ಅಸ್ ಹೆಲ್ದಿ ಆ್ಯಂಡ್ ಆ್ಯಕ್ಟಿವ್. ಸೊ ನಮ್ಮನ್ನು ಹೆಲ್ತಿಯಾಗಿ ಆ್ಯಕ್ಟಿವ್ ಆಗಿ ಇರೋಕ್ಕೆ ಮಾಡುವ ಒಂದು ಆ್ಯಕ್ಟಿವಿಟಿನೇ ಸ್ಪೋರ್ಟ್ಸ್ ಅಂತ ಕೊಟ್ಟಿದ್ದೀನಿ ನೋಡಿ. ದೇ ಕ್ಯಾನ್ ಬಿ ಪ್ಲೇಡ್ ಇಂಡಿವಿಜುವಲಿ ಆರ್ ಇನ್ ಟೀಮ್ಸ್
ಆ್ಯಂಡ್ ದೇರ್ ಆರ್ ಮೆನಿ ಟೈಪ್ಸ್ ಸಚ್ ಆಸ್ ಫುಟ್ಬಾಲ್, ಕ್ರಿಕೆಟ್, ಬಾಸ್ಕೆಟ್ಬಾಲ್ ಆ್ಯಂಡ್ ರನ್ನಿಂಗ್. ನೋಡಿ ಅದರ ಟೈಪ್ಸ್ ಕೂಡ ಬರೀರಿ. ಸೊ ಗೇಮ್ ಬಂದು ಇಂಡಿವಿಜುವಲ್ ಆಗಿ ಆಡ್ಬೋದು, ಟೀಮ್ಸಲ್ಲಿ ಆಡ್ಬೋದು. ಮತ್ತು ನಾನೇನಂತ ಬರ್ದಿದ್ದೀನಿ, ಫಾರ್ ಎಕ್ಸಾಂಪಲ್ ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ ಸ್ಪೋರ್ಟ್ಸ್ಗೆ, ಫುಟ್ಬಾಲು, ಕ್ರಿಕೆಟು, ಬಾಸ್ಕೆಟ್ಬಾಲ್ ಆ್ಯಂಡ್ ರನ್ನಿಂಗ್. ಸೊ ಈ ರೀತಿ ನಾನೇನು ಮಾಡಿದ್ದೀನಿ, ಈ ಒಂದು ಸ್ಪೋರ್ಟ್ಸ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇದೆಲ್ಲ ಎಲ್ಲಿ ಬರುತ್ತೆ, ಇಂಟ್ರೊಡಕ್ಷನಲ್ಲಿ ಬರುತ್ತೆ. ಇದೆಲ್ಲ ನಾನು ಏನು ಮಾಡ್ತಿದ್ದೀನಿ, ವಾಟ್ ಈಸ್ ಸ್ಪೋರ್ಟ್ಸಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಾಟ್ ಈಸ್ ಸ್ಪೋರ್ಟ್ಸ್ ಅಂತ. ನೋಡಿ ಈಗ ನೆಕ್ಸ್ಟು ಬಾಡಿಯಲ್ಲಿ ಏನು ಬರೀತೀರಾ, ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್. ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್. ಸ್ಟೂಡೆಂಟ್ಸ್ ಈ ಟ್ರಿಕ್ನಾಗೆ ಫಾಲೋ ಮಾಡ್ಕೊಂಡು ಹೋಗಿ ಸ್ಟೂಡೆಂಟ್ಸ್, ನೀವು ಈಸಿಯಾಗಿ ಬರೀತೀರಾ ಸ್ಟೂಡೆಂಟ್ಸ್. ಓಕೆ, ಸೊ ಫಸ್ಟಲ್ಲಿ ಇಂಟ್ರಡಕ್ಷನಲ್ಲಿ ವಾಟ್ ಈಸ್ ಸ್ಪೋರ್ಟ್ಸ್ ಅಂತ ಬರೆದೆ. ಸೆಕೆಂಡು ಬಾಡಿಯಲ್ಲಿ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್. ಈ ಸ್ಪೋರ್ಟ್ಸ್ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ, ಈ ಆ್ಯಕ್ಟಿವಿಟಿಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ನಾವೇನೆಲ್ಲ ಇದು ಮಾಡ್ಬೋದು, ಅದರಿಂದ ನಮ್ಗೇನು ಇಂಪಾರ್ಟೆನ್ಸ್ ಬರುತ್ತೆ. ಇಂಪಾರ್ಟೆನ್ಸ್ಗೆ ಇನ್ನೊಂದು ವರ್ಡು ಅಡ್ವಾಂಟೇಜಸ್ಸು. ಸೊ ಸ್ಟೂಡೆಂಟ್ಸ್ ಇದು ಬಂದು ಬರೀ ಸ್ಪೋರ್ಟ್ಸ್ಗೆ ಮಾತ್ರ ಈ ರೀತಿ ಬರೆಯೋಕ್ಕೆ ಏನೋ ಅವಶ್ಯಕತೆ ಇಲ್ಲ ಸ್ಟೂಡೆಂಟ್ಸ್. ನೀವು ಏನೇ ಟಾಪಿಕ್ ಕೊಡಲಿ, ಏನೇ ಟಾಪಿಕ್ ಇರಲಿ, ಫಸ್ಟ್ ಇಂಟ್ರೊಡಕ್ಷನ್ನ ಬರೀರಿ. ಇಂಟ್ರೊಡಕ್ಷನಲ್ಲಿ ವಾಟ್ ಈಸ್ ದ ಎಸೆ ಅಬೌಟ್ ಅಂತ ಬರೀರಿ. ಈಗ ಇದು ಸ್ಪೋರ್ಟ್ಸ್ ಅಂತ ಬರ್ದಿದ್ದೀನಿ, ಸೊ ಅದು ವಾಟ್ ಈಸ್ ಸ್ಪೋರ್ಟ್ಸ್ ಅಂತ ಬರ್ದಿದ್ದೀನಿ. ಒಂದು ವೇಳೆ ಎಜುಕೇಷನ್ ಬಗ್ಗೆ ಬರೆದ್ರೆ ವಾಟ್ ಈಸ್ ಎಜುಕೇಷನ್ ಅಂತ ಬರೀಬೇಕು. ವಾಟ್ ಈಸ್ ಎಜುಕೇಷನ್ ಅಂತ ಬರೀಬೇಕು. ಸೊ ಒಂದು ವೇಳೆ ಬಾಡಿಯಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ, ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಅಂತ ಬರೀಬೇಕು, ಅಥವಾ ಅಡ್ವಾಂಟೇಜಸ್ ಆಫ್ ಎಜುಕೇಷನ್ ಅಂತ ಬರೀಬೇಕು. ಎಜುಕೇಷನ್ ಇರಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರಲಿ, ಏನೇ ಟಾಪಿಕ್ ಇರಲಿ ಸ್ಟೂಡೆಂಟ್ಸ್, ಫಸ್ಟು ವಾಟ್ ಈಸ್ ದ ಟಾಪಿಕ್ ಅಂತ ಎಕ್ಸ್ಪ್ಲೇನ್ ಮಾಡಿ, ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ದ ಟಾಪಿಕ್ ಅಂತ ಎಕ್ಸ್ಪ್ಲೇನ್ ಮಾಡಿ, ಕೊನೆಗೆ ಕನ್ಕ್ಲೂಷನ್ ಭಾಗಕ್ಕೆ ಬನ್ನಿ. ಸೊ ಬನ್ನಿ, ಇಂಪಾರ್ಟೆನ್ಸಲ್ಲಿ ಏನೆಲ್ಲ ಕೊಟ್ಟಿದ್ದೀನಿ. ಜಸ್ಟ್ ಫಾರ್ ಎಕ್ಸಾಂಪಲ್, ಸ್ಪೋರ್ಟ್ಸ್ ಆರ್ ನಾಟ್ ಓನ್ಲಿ ಫಾರ್ ಫನ್ ಬಟ್ ಆಲ್ಸೋ ಟೀಚರ್ಸ್ ಟು ಇಂಪಾರ್ಟೆಂಟ್ ಆಫ್ ಲೈಫ್ ಸ್ಕಿಲ್ಸ್ ಲೈಕ್ ಟೀಮ್ ವರ್ಕ್, ಡಿಸಿಪ್ಲಿನ್ ಆ್ಯಂಡ್ ಹಾರ್ಡ್ ವರ್ಕ್. ಸೊ ಈ ಒಂದು ಸ್ಪೋರ್ಟ್ಸು ಬರೀ ನಮಗೆ ಫನ್ ಆ್ಯಕ್ಟಿವಿಟೀಸ್ ಮಾತ್ರ ಇಲ್ಲ. ಆ ಸ್ಪೋರ್ಟ್ಸ್ ಆಡಿದ್ರೆ ನಮಗೆ ಸ್ಕಿಲ್ಲು, ಟೀಮ್ ವರ್ಕು, ಡಿಸಿಪ್ಲಿನ್ನು, ಹಾರ್ಡ್ ವರ್ಕ್ ಎಲ್ಲ ನಾವು ಎಲ್ಲಿಂದ ಕಲ್ಕೊತೀವಿ, ನಾವು ಈ ಒಂದು ಸ್ಪೋರ್ಟ್ಸಿಂದ ಲರ್ನ್ ಮಾಡ್ತೀವಿ ಅಂತ ನಾವು ಬರಿಬೋದು. ಓಕೆ, ಪ್ಲೇಯಿಂಗ್ ಸ್ಪೋರ್ಟ್ಸ್ ಹೆಲ್ಪ್ ಇಂಪ್ರೂವ್ ಫಿಸಿಕಲ್ ಫಿಟ್ನೆಸ್. ನಿಜ ತಾನೇ? ನೀವು ನೋಡಿ, ಈ ಒಂದು ಸ್ಪೋರ್ಟ್ಸ್ ಪರ್ಸನ್ನ ನೋಡಿ ಫಿಟ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಮಹೇಂದ್ರ ಸಿಂಗ್ ಧೋನಿಯಲ್ಲಿ ನೋಡಬೇಕಾದ್ರೆ 43 ಇಯರ್ಸ್ ಓಲ್ಡು, ಆದರೆ ಅವರು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇದೆ ಗೊತ್ತಾ, ಲಯನ್ ಥರ ಓಡ್ತಾರೆ. ಏನಂತೀರಾ ಅಲ್ವಾ? ಸೊ ಅಷ್ಟು ಒಂದು ಫಿಟ್ನೆಸ್ ಎಲ್ಲಿಂದ ಬರುತ್ತೆ? ಸ್ಪೋರ್ಟ್ಸಿಂದನೇ ಬರುತ್ತೆ. ಸೊ ಫಿಟ್ನೆಸ್ಸು, ಹೆಲ್ದಿ ಲಿವಿಂಗ್ ಕೂಡ ಎಲ್ಲಿಂದ ಬರುತ್ತೆ? ಸ್ಪೋರ್ಟ್ಸಿಂದ ಬರುತ್ತೆ. ಹೆಲ್ಪ್ಸ್ ಇಂಪ್ರೂವ್ ಫಿಸಿಕಲ್ ಫಿಟ್ನೆಸ್, ಮೆಂಟಲ್ ಸ್ಟ್ರೆಂತ್ ಆ್ಯಂಡ್ ಸೋಷಿಯಲ್ ಸ್ಕಿಲ್ಸ್. ನಮಗೆ ನೋಡಿ ಈ ಒಂದು ಸ್ಕಿಲ್ಸ್ ಕೂಡ ನಾವು ಎಲ್ಲಿಂದ ಡೆವಲಪ್ ಮಾಡ್ಬೋದು? ಸ್ಪೋರ್ಟ್ಸಿಂದ ಡೆವಲಪ್ ಮಾಡ್ಬೋದು. ಏನಂತ ಬರ್ತಿದ್ದೀನಿ ನೋಡಿ, ಟೈಟಲು ಬಾಡಿಯಲ್ಲಿ ಏನು ಬರ್ತಿದ್ದೀನಿ, ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಅಂತ ಬರ್ತಿದ್ದೀನಿ. ಸೊ ಹಾಗಾಗಿ ನೀವು ಹಂಗೆ ಮಾಡ್ಕೊಂಡು ಏನು ಮಾಡ್ಬೋದು, ಕೊನೆಗೆ ಅದು ಕಂಪ್ಲೀಟ್ ಮಾಡ್ಬೋದು. ಹೆಂಗೆ? ಬೈ ಪಾರ್ಟಿಸಿಪೇಟಿಂಗ್ ಇನ್ ಸ್ಪೋರ್ಟ್ಸ್ ಪೀಪಲ್ ಆಲ್ಸೋ ಬಿಲ್ಡ್ ಫ್ರೆಂಡ್ಶಿಪ್ ಆ್ಯಂಡ್ ಲರ್ನ್ ಹೌ ಟು ವರ್ಕ್ ಟುಗೆದರ್ ಟು ಅಚೀವ್ ಕಾಮನ್ ಗೋಲ್ಸ್. ಈಗ ಒಂದು ಟೀಮ್ ಅಂತ ನೀವು ಎತ್ಕೊಂಡ್ರೆ, ಒಂದು ಕ್ರಿಕೆಟ್ ಟೀಮ್ ಅಂತ ಅಂದ್ಕೊಳ್ಳಿ, ಒಂದು ಟೀಮ್ ಗೆಲ್ಲಬೇಕಾದ್ರೆ ಫುಲ್ಲು 11 ಮೆಂಬರ್ಸ್ ಏನು ಮಾಡ್ತಾರೆ, ಕೋಆಪ್ರೇಟ್ ಮಾಡಿಬಿಟ್ಟು ಟೀಮ್ ವರ್ಕಿಂದನೇ ಗೆಲ್ತಾರೆ. ಸೊ ಏನಾಗುತ್ತೆ, ಕಾಮನ್ ಗೋಲ್ನ ಅಚೀವ್ ಮಾಡಬೇಕಾದ್ರೆ ಸ್ಪೋರ್ಟ್ಸಿಂದ ಅದು ಆಗುತ್ತೆ ಅಂತ ನಾವು ಬರಿಬೋದು. ಸೊ ನೋಡಿ ಸ್ಟೂಡೆಂಟ್ಸ್ ಎಷ್ಟು ಈಸಿ ಇದೆ. ಸೊ ಫಸ್ಟು ಇಂಟ್ರಡಕ್ಷನಲ್ಲಿ ವಾಟ್ ಈಸ್ ದ ಟಾಪಿಕ್ ಅಬೌಟ್, ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ದ ಟಾಪಿಕ್ಕು ಓನ್ ವರ್ಡ್ಸಲ್ಲಿ ಬರೀರಿ ಸ್ಟೂಡೆಂಟ್ಸ್, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. 100% ಬರೀತೀರಾ. ಬರೀ ಎನ್ವೈರ್ಮೆಂಟ್ ಅಂದರೆ ಏನಂತ ಓದ್ಕೊಳ್ಳಿ, ಎಜುಕೇಷನ್ ಅಂದರೆ ಏನಂತ ಓದ್ಕೊಳ್ಳಿ, ಸೊ ಮತ್ತು ಸ್ಪೋರ್ಟ್ಸ್ ಅಂದರೆ ಏನಂತ ಓದ್ಕೊಳ್ಳಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಏನಂತ ಓದ್ಕೊಳ್ಳಿ. ಸೊ ಆ ರೀತಿ ನೀವು ಓದ್ಕೊಂಡು ಬಂದರೆ ಸ್ಟೂಡೆಂಟ್ಸ್ ಆಲ್ರೆಡಿ ನಿಮಗೆ ಐಡಿಯಾಸ್ ಇರುತ್ತೆ. ಸೊ ಸುತ್ತಮುತ್ತ ಟೆಕ್ಸ್ಟ್ ಬುಕ್ಕಿಂದಾನೇ ಬರುತ್ತೆ ಸ್ಟೂಡೆಂಟ್ಸ್ ಟಾಪಿಕ್ಸು. ಸೊ ಆ ಒಂದು ಟೈಮ್ಗೆ ಕೊನೆಗೆ ನೀವು ಓನ್ ವರ್ಡ್ಸ್ ಆಡ್ ಮಾಡಿಕೊಂಡು ಈ ರೀತಿ ಬರಿಬೋದು. ಕೊನೆಗೆ ಕನ್ಕ್ಲೂಷನ್ ಅಂದರೆ ಎಂಡು. ಮತ್ತು ಹೆಂಗೆ ಕನ್ಕ್ಲೂಷನ್ ಮಾಡ್ತೀರಾ ನೋಡಿ, ಇನ್ ಕನ್ಕ್ಲೂಷನ್ ಈ ರೀತಿಯೇ ಶುರು ಮಾಡಿ ಸ್ಟೂಡೆಂಟ್ಸ್. ಇನ್ ಕನ್ಕ್ಲೂಷನ್, ಸ್ಪೋರ್ಟ್ಸ್ ಆರ್ ಅ ಗ್ರೇಟ್ ವೇ ಟು ಸ್ಟೇ ಫಿಟ್, ಹ್ಯಾವ್ ಫನ್ ಆ್ಯಂಡ್ ಡೆವಲಪ್ ವೇರಿಯಸ್ ಸ್ಕಿಲ್ಸ್ ದಟ್ ಕ್ಯಾನ್ ಹೆಲ್ಪ್ ಇನ್ ಲೈಫ್. ನೋಡಿ ಈ ಒಂದು ಭಾಗದಲ್ಲೇ ಈ ಒಂದು ಆನ್ಸರ್ ಇದೆ. ಸೊ ಈ ಒಂದು ಸ್ಟೇಟ್ಮೆಂಟು ಇಲ್ಲಿಂದನೇ ತೆಗ್ದಿದ್ದೀನಿ. ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇನ್ನೊಂದು ಸತಿ ಬರೀ ಸ್ವಲ್ಪ ಚೇಂಜಸ್ನ ಮಾಡಿ ಇದನ್ನು ಬರ್ದಿದ್ದೀನಿ. ನೋಡಿ ಸ್ಟೇ ಫಿಟ್ಟು, ನೋಡಿ ಫಿಟ್ನೆಸ್ ಬಂದು ಇಲ್ಲಿದೆ ಗೊತ್ತಾ, ಹೆಲ್ದಿ ಇದೆ. ಫಿಟ್ನೆಸ್ ಕೂಡ ಇಲ್ಲಿದೆ ನೋಡಿ, ಫಿಸಿಕಲ್ ಫಿಟ್ನೆಸ್ಸು. ಆ ಸೇಮ್ ವರ್ಡ್ಸ್ನ ಯೂಸ್ ಮಾಡಿದ್ದೀನಿ, ಆ ಸೇಮ್ ಸೆಂಟೆನ್ಸಸ್ನ ಯೂಸ್ ಮಾಡಿದ್ದೀನಿ, ಆದರೆ ಸ್ವಲ್ಪ ಚೇಂಜಸ್ಸಿಂದ ಯೂಸ್ ಮಾಡಿ ಏನು ಮಾಡಿದ್ದೀನಿ, ನಾನು ಪೇಜ್ ಫಿಲ್ಲಿಂಗ್ ಮಾಡಿದ್ದೀನಿ. ಅರ್ಥ ಆಗ್ತಿದೆ ನಾನು ಹೆಂಗೆ ಪೇಜ್ ಫಿಲ್ ಮಾಡಿದ್ದೀನಿ ಅಂತ? ಸೊ ಈ ಒಂದು ಪ್ಯಾರಾಗ್ರಾಫ್ ರೈಟಿಂಗ್ ನೀವೇನು ಮಾಡಬೇಕು ಗೊತ್ತಾ ಸ್ಟೂಡೆಂಟ್ಸ್, ಆಲ್ಮೋಸ್ಟು 6 to 8 ಲೈನ್ಸ್ ಬರೀಬೇಕು. ಎಷ್ಟೋ 6 to 8 ಲೈನ್ಸ್ ಬರೀಬೇಕು. ಸೊ ನೋಡಿ ಹೆಂಗೆ ಪೇಜ್ ಫಿಲ್ಲಿಂಗ್ ಮಾಡಿದ್ದೀನಿ ನೋಡಿ, ಈಸಿಯಾಗಿ ಸೇಮು. ಎವ್ರಿ ಒನ್, ನೋ ಮ್ಯಾಟರ್ ದೇರ್ ಏಜ್ ಆರ್ ಅಬಿಲಿಟಿ, ಕ್ಯಾನ್ ಎಂಜಾಯ್ ಸ್ಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದೇರ್ ಮೆನಿ ಬೆನಿಫಿಟ್ಸ್. ನೋಡಿ ಹಾಗಾಗಿ ನಾನು ಏನು ಮಾಡ್ಬೋದು, ಇದನ್ನು ನಾನು ಎಂಡ್ ಮಾಡಬಹುದು. ಅಷ್ಟೇ ಇದೆ ನೋಡಿ ಎಸೆ ರೈಟಿಂಗಲ್ಲಿ.
ಸೊ ಎಸೆ ರೈಟಿಂಗಲ್ಲಿ ನಾನು ನಿಮಗೆ ಈಸಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಏನೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ ಅಂತ ನಾನು ಮುಂಚೆನೇ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಹೆಂಗೆ ಶುರು ಮಾಡಬೇಕು, ಇಂಟ್ರೊಡಕ್ಷನ್ದ ಶುರು ಮಾಡಿ ಬಾಡಿ ಬರೀರಿ ಮತ್ತು ಕನ್ಕ್ಲೂಷನ್ ಬರೀರಿ. ಇಂಟ್ರೊಡಕ್ಷನ್ ಏನು ಬರೀತೀರಾ, ವಾಟ್ ಇಸ್ ಸ್ಪೋರ್ಟ್ಸ್ ಅಂತ ಬರೀತೀರಾ, ಏನೇ ಟಾಪಿಕ್ ಇರಲಿ ಆ ಟಾಪಿಕ್ ಬಗ್ಗೆ ಬರೀರಿ. ಬಾಡಿಯಲ್ಲಿ ಏನು ಬರೀತೀರಾ, ಇಂಪಾರ್ಟೆನ್ಸ್ ಆಫ್ ದ ಸ್ಪೋರ್ಟ್ಸ್ ಅಂತ ಬರೀತೀರಾ. ಏನೇ ಟಾಪಿಕ್ ಇರಲಿ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಅಂತ ಬರೀರಿ. ಇಂಪಾರ್ಟೆನ್ಸ್ಗೆ ಇನ್ನೊಂದು ಹೆಸರು ಅಡ್ವಾಂಟೇಜು, ಕೊನೆಗೆ ಕನ್ಕ್ಲೂಷನ್ನು. ಸೊ ಕನ್ಕ್ಲೂಷನ್ ಏನು ಮಾಡ್ತೀರಾ, ಈಸಿಯಾಗಿ ಏನು ಮಾಡ್ತೀರಾ, ಸೊ ಏನು ಇಂಟ್ರಡಕ್ಷನಲ್ಲಿ ಬರ್ದಿದ್ದೀರೋ, ಏನು ಇಂಪಾರ್ಟೆನ್ಸಲ್ಲಿ ಬರ್ದಿದ್ದೀರೋ ಅದನ್ನು ಕನ್ಫೈನ್ ಮಾಡಿ ಸ್ವಲ್ಪ ಸೆಂಟೆನ್ಸ್ನ ಚೇಂಜ್ ಮಾಡಿ ಕನ್ಕ್ಲೂಷನಲ್ಲಿ ಬರ್ದು ಈ ರೀತಿ ಸ್ಪೋರ್ಟ್ಸ್ ಆಡಿದ್ರೆ ನಮಗೆ ಇದೆಲ್ಲ ಬೆನಿಫಿಟ್ಸ್ ಇದೆ, ಅದೇ ನಮ್ಮ ಕನ್ಕ್ಲೂಷನ್ ಅಂತ ನೀವು ಕನ್ಕ್ಲೂಷನಲ್ಲಿ ಏನು ಮಾಡ್ಬೋದು. ಸೊ ನೋಡಿ, ಅಷ್ಟೊಂದು ಏನೋ ಡಿಫಿಕಲ್ಟ್ ಇಲ್ಲ ಸ್ಟೂಡೆಂಟ್ಸ್, ತುಂಬಾ ಈಸಿಯಾಗಿ ನೀವು ಇದನ್ನು ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ನಾವು ಲೆಟರ್ಸ್ ಗೋ ಟು ದ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಲೆಟರ್ ರೈಟಿಂಗು. ಲೆಟರ್ ರೈಟಿಂಗ್ಗೆ ನಮಗೆ 5 ಮಾರ್ಕ್ಸಿಗೆ ಕ್ವೆಶ್ಚನ್ ಬರುತ್ತೆ ಸ್ಟೂಡೆಂಟ್ಸ್. 5 ಮಾರ್ಕ್ಸಿಗೆ ಆದರೆ ಆಪ್ಷನ್ ಕೊಟ್ಟಿರ್ತಾರೆ, 2 ಟೈಪ್ಸಲ್ಲಿ ಇರುತ್ತೆ. ಆ ಒಂದು ಆಪ್ಷನ್ ಏನು, ಡೀಟೇಲ್ಸ್ ಏನು ಅಂತ ನಾನು ಹೇಳ್ತೀನಿ, ಈಗ ನೋಡೋಣ ಬನ್ನಿ. ಸೊ ಎಸ್, ಸೊ ಫಸ್ಟು ಫಾರ್ಮಲ್ ಲೆಟರ್. ಫಾರ್ಮಲ್ ಲೆಟರ್ ಅಂದರೆ ಏನು, ಫಾರ್ಮಲ್ ಲೆಟರ್ ಅಂದರೆ ನಾವು ಪರ್ಸ್ನಲ್ ಆಗಿ ಯಾರಿಗೂ ಬರೆಯಲ್ಲ, ನಮ್ಮ ಮೇಲೆ ಒಂದು ಹೈರಾರ್ಕಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಮಗೆ ಹೆಡ್ ಮಾಸ್ಟರ್ಗೆ ಬರೆಯೋಕ್ಕಾಗುತ್ತೆ, ಅಥವಾ ಏನೋ ಒಂದು BBMPಗೆ ಬರೆಯೋಕ್ಕೆ ಆಗುತ್ತೆ, ಅಥವಾ ಏನೋ ಒಂದು ಪರ್ಸ್ನಲ್ ರೀಸನ್ ಬಿಟ್ಟು ಬೇರೆ ರೀಸನ್ಗೋಸ್ಕರ ನಾವು ಬರೆದ್ರೆ ಅದನ್ನು ನಾವು ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಆ ಒಂದು ಫಾರ್ಮಲ್ ಲೆಟರ್ಗಳಲ್ಲಿ ಏನೆಲ್ಲ ಎಕ್ಸಾಂಪಲ್ಸ್ ಬರುತ್ತೆ ಅಂತ ನೋಡಿ. ಮೇಜರ್ಲಿ ಈ ಒಂದು ಎಕ್ಸಾಂಪಲ್ಸಿಂದಾನೇ ಬರುತ್ತೆ. ಸೊ ನೀವು ಬಂದು ಒಂದು ಹೆಡ್ ಮಾಸ್ಟರ್ಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನಾವು ಕೊಡಿ ಅಥವಾ ಮಾರ್ಕ್ಸ್ ಕಾರ್ಡ್ ನಾವು ಕೊಡಿ ಅಂತ ಒಂದು ಲೆಟರ್ ಬರೆಯೋಕ್ಕೆ ಕೇಳಿರ್ತಾರೆ. ಅಥವಾ ಮುನಿಸಿಪಲ್ ಆಫೀಸರ್ಸ್ಗೆ ಈ ಒಂದು ಬೆಸ್ಕಾಮ್ ಇರಲಿ, BBMP ಇರಲಿ, ಆ ಒಂದು ಏನಾದರೂ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ನಾವು ಒಂದು ಲೆಟರ್ ಬರೀಬೇಕಾದ್ರೆ ಆ ರೀತಿ ಲೆಟರ್ ನಾವು ಕೊಟ್ಟಿರ್ತಾರೆ. ನ್ಯೂಸ್ ಪೇಪರ್ ಎಡಿಟರ್ಸ್ಗೆ ಒಂದು ಲೆಟರ್ ಬರೆಯೋಕ್ಕೆ ಕೊಟ್ಟಿರ್ತಾರೆ. ಸೊ ಆ ರೀತಿ ಬಂದು ಏನು ಮಾಡ್ಬೋದು, ಒಂದು ಲೆಟರ್ ಬರ್ಬೋದು. ಕೊನೆಗೆ ಈ ಪಂಚಾಯತ್ ಬೋರ್ಡ್ಗೆಗೋಸ್ಕರ ಒಂದು ಲೆಟರ್ ಬರೆಯೋಕ್ಕೆ ಕೊಟ್ಟಿರ್ತಾರೆ. ಸೊ ಫಾರ್ಮಲ್ ಲೆಟರಲ್ಲಿ ಮೇಜರ್ಲಿ ಈ ಟೈಪ್ಸೇ ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್. ಸೊ ಈ ರೀತಿ ಬಂದು ಏನು ಬರುತ್ತೆ, ನಮಗೆ ಫಾರ್ಮಲ್ ಲೆಟರ್ ಬರುತ್ತೆ. ಸೊ ಈ ಫಾರ್ಮಲ್ ಲೆಟರ್ಗೆ ಒಂದು ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಏನು ಮಾಡೋಣ, ಮುಂದೆ ಹೋಗೋಣ. ಸ್ಟೂಡೆಂಟ್ಸ್, ಫಾರ್ಮ್ಯಾಟ್ ಅಂತೂ ತುಂಬ ಈಸಿ ಸ್ಟೂಡೆಂಟ್ಸ್. ಓಕೆ, ಫಸ್ಟು ಏನು ಮಾಡ್ತೀರಾ ಗೊತ್ತಾ, ಫಸ್ಟು ಫ್ರಮ್ ಅಡ್ರೆಸ್ ಬರೀತೀರಾ. ಓಕೆ, ಫಸ್ಟು ಫ್ರಮ್ ಅಡ್ರೆಸ್ಸು, ಅದಾದಮೇಲೆ ಡೇಟು, ಡೇಟ್ ಆದಮೇಲೆ ಟು. ಓಕೆ, ಅದಾದಮೇಲೆ ಏನು ಮಾಡ್ತೀರಾ ಗೊತ್ತಾ, ಸಬ್ಜೆಕ್ಟ್ ಬರೀತೀರಾ. ಸಬ್ಜೆಕ್ಟ್ ಆದಮೇಲೆ ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್ ಸರ್ ಆದಮೇಲೆ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಏನೋ, ಅದಾದಮೇಲೆ ನಿಮಗೆ ಏನು ಮಾಡ್ತೀರಾ, ನೀವು ಬಾಡಿ ಆಫ್ ದ ಲೆಟರ್ನ ಬರೀತೀರಾ. ಮತ್ತು ನೆಕ್ಸ್ಟು ಯಾರ್ಸ್, ಕೊನೆಗೆ ಸಲ್ಯೂಟೇಷನಲ್ಲಿ ಏನು ಮಾಡ್ತೀರಾ, ಯಾರ್ಸ್ ಫೇತ್ಫುಲ್ಲಿ ಅಂತ ಬರ್ದು ಕ್ಲೋಸ್ ಮಾಡ್ತೀರಾ. ಸ್ಟೂಡೆಂಟ್ಸ್, ಫಾರ್ಮ್ಯಾಟ್ ಅಂತ ಬಂದ ತಕ್ಷಣ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂದರೆ, ಸರ್ ನಮ್ಮ ಸ್ಕೂಲಲ್ಲಿ ಬೇರೆ ರೀತಿ ಹೇಳ್ಕೊಟ್ಟಿದ್ದಾರೆ, ಸರ್ ನಮ್ಮ ಸ್ಕೂಲಲ್ಲಿ ಈ ರೀತಿ ಹೇಳ್ಕೊಟ್ಟಿದ್ದಾರೆ, ಸರ್ ನಮ್ಮ ಸ್ಕೂಲಲ್ಲಿ ಆ ರೀತಿ ಹೇಳ್ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಇಲ್ಲ. ನಾನು ಯಾಕೆ ಈ ಒಂದು ಫಾರ್ಮ್ಯಾಟ್ನ ಫಾಲೋ ಮಾಡ್ತೀನಿ ಅಂತ ನೀವು ಕೇಳಬೇಕಾದ್ರೆ, ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಈ ಒಂದು ಫಾರ್ಮ್ಯಾಟಲ್ಲಿ ನಾನು ಏನು ಮಾಡಿದ್ದೀನಿ, ಪ್ರತಿಯೊಂದು ಡೀಟೇಲ್ಸ್ನ ನಾನು ಲೆಫ್ಟ್ ಸೈಡಲ್ಲಿ ಹಾಕಿದ್ದೀನಿ. ಸೊ ಡೇಟ್ ಬಂದು ರೈಟಲ್ಲಿ ಹಾಕ್ಬಿಟ್ಟು ಪ್ರತಿಯೊಂದು ಲೆಫ್ಟಲ್ಲಿ ಹಾಕೋದು, ಇಲ್ಲ ಬೇರೆ ರೈಟ್ ಸೈಡಲ್ಲಿ ಏನಾದರೂ ಹಾಕೋದು, ಆ ರೀತಿ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ. ಬರೀ ನಾನು ಎಲ್ಲ ಪೂರ್ತಿ ಡೀಟೇಲ್ಸ್ನ ನಾನು ಲೆಫ್ಟಲ್ಲಿ ಹಾಕಿದ್ದೀನಿ. ಈಸಿಯಾಗಿರುತ್ತೆ. ಈ ಫಾರ್ಮ್ಯಾಟ್ ಕೂಡ ಕರೆಕ್ಟೇ. ಒಂದು ವೇಳೆ ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿರುವ ಫಾರ್ಮ್ಯಾಟ್ ಇರಬೇಕಾದ್ರೆ ಅದು ಕೂಡ ಕರೆಕ್ಟೇ. ನಿಮಗೆ ಏನು ಈಸಿ ಇದೆಯೋ ಆ ಒಂದು ಫಾರ್ಮ್ಯಾಟ್ನ ನೀವು ಫಾಲೋ ಮಾಡ್ಕೊಂಡು ಹೋಗಿ. ಓಕೆ, ಸೊ ಇಲ್ಲಿ ಒಂದು ವಿಷಯ ನೀವು ನೋಡಬೇಕು, ಫಾರ್ಮಲ್ ಲೆಟರಲ್ಲಿ ಸಬ್ಜೆಕ್ಟ್ ಇನ್ಕ್ಲೂಡ್ ಮಾಡ್ತೀವಿ. ಓಕೆ, ಫಾರ್ಮಲ್ ಲೆಟರಲ್ಲಿ ಸಬ್ಜೆಕ್ಟ್ ಇನ್ಕ್ಲೂಡ್ ಮಾಡ್ತೀವಿ, ಮತ್ತು ಫ್ರಮ್ ಅಡ್ರೆಸ್ ಇನ್ಕ್ಲೂಡ್ ಮಾಡ್ತೀವಿ. ಆದರೆ ಕೆಲವೊಂದು ಡಿಫ್ರೆನ್ಸಸ್ ಇದೆ ಇನ್ಫಾರ್ಮಲ್ ಲೆಟ್ರಲ್ಲಿ. ಆ ಇನ್ಫಾರ್ಮಲ್ ಲೆಟ್ರಿಗೆ ಹೋಗಬೇಕಾದ್ರೆ ಅಲ್ಲಿ ನಾನು ನಿಮಗೆ ಆ ಒಂದು ಡೀಟೇಲ್ಸ್ನ ಹೇಳ್ಕೊಡ್ತೀನಿ. ಸ್ಟೂಡೆಂಟ್ಸ್, ಫಾರ್ಮ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಫಾರ್ಮ್ಯಾಟ್ ನೀವು ಚೆನ್ನಾಗಿ ಬೈ ಹ್ಯಾಟ್ ಮಾಡ್ಕೋಬೇಕು. ಸೊ ಬನ್ನಿ ಒಂದು ಇನ್ಸ್ಟೆನ್ಸ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಸೊ ಓಕೆ, ಲೆಟರ್ ರೈಟಿಂಗ್ ಫಾರ್ಮಲ್ ಲೆಟರ್. ಫಾರ್ಮಲ್ ಲೆಟರ್ ನಮಗೆ ಎಷ್ಟು ಮಾರ್ಕಿಗೆ ಬರುತ್ತೆ, 5 ಮಾರ್ಕ್ಸಿಗೆ ಬರುತ್ತೆ. ಲೆಟರ್ ರೈಟಿಂಗು ವೆರಿ ಇಂಪಾರ್ಟೆಂಟು. ಓಕೆ ಅಲ್ವಾ. ಸೊ ಲೆಟರ್ ರೈಟಿಂಗು ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಲೆಟ್ ಅಸ್ ರೀಡ್ ದ ಕ್ವಶನ್. ಕ್ವಶನ್ 45. ಇಮ್ಯಾಜಿನ್ ಯುವರ್ ಕೀರ್ತನಾ or Kirtan studying in government high school, write a letter to local electricity board. ನಂದೇ ಗೊತ್ತಾ, ಮುನ್ಸಿಪಲ್ ಆಫೀಸ್ಗೆ ಅಥವಾ ಬೆಸ್ಕಾಮ್ಗೆ ಆ ರೀತಿ ನಾವೇನು ಮಾಡಬೇಕು, ಒಂದು ಫಾರ್ಮೆಟ್ನ ಬರೆಯೋಕ್ಕೆ ಅವಶ್ಯಕತೆ ಬರುತ್ತೆ. ಟು ರೆಡ್ಯೂಸ್ ದ ಪವರ್ ಕಟ್ಸ್, ಏನು ಮಾಡಬೇಕಂತೆ, ಪವರ್ ಕಟ್ಸ್ನ ರಿಡ್ಯೂಸ್ ಮಾಡೋಕ್ಕೆ. ಡ್ಯೂರಿಂಗ್ ಈವ್ನಿಂಗ್ಸ್ ಸ್ಟೇಟಿಂಗ್ ರೀಸನ್ಸ್. ಸೊ ಏನಾಗುತ್ತೆ ಅಂದರೆ, ಈ ಒಂದು ಪವರ್ ಕಟ್ಸ್ ಬಂದು ಜಾಸ್ತಿನೇ ಆಗ್ತಿದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಪವರ್ ಕಟ್ಸ್ನ ಕಡಿಮೆ ಮಾಡಿ, ಮೇ ಬಿ ಓದೋಕ್ಕೆ ಕಷ್ಟ ಆಗ್ತಿದೆ, ಈವ್ನಿಂಗ್ ಸಂಜೆಗೆ ಏನೋ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ನಮಗೆ ನೀವು ಫ್ರೀಕ್ವೆಂಟ್ ಪವರ್ ಕಟ್ಸ್ನ ಮಾಡೋಕ್ಕಿಂತ ನಮಗೇನಾಗ್ತಿದೆ, ನಾವು ಓದೋಕ್ಕೆ ಅಥವಾ ಈ ಒಂದು ಕೆಲಸನ ಮಾಡೋಕ್ಕೆ ನಮಗೆ ಕಷ್ಟ ಆಗ್ತಿದೆ ಅಂತ ಬರಿಬಹುದು. ನೋಡಿ, ವೆರಿ ಇಂಪಾರ್ಟೆಂಟ್. ನೋಡಿ, ಫಸ್ಟು ಫ್ರಮ್ ಅಡ್ರೆಸ್ಸು.
ಅಂದ ರೀತಿಯಲ್ಲಿ ಏನು ಮಾಡ್ತೀನಿ, ಫ್ರಮ್ ಅಡ್ರೆಸ್ ಕೀರ್ತನ ಅಥವಾ ಕೀರ್ತನ ಅಂತ ಕೂಡ ಬರಿಬೋದು. ಗೌರ್ಮೆಂಟ್ ಹೈಸ್ಕೂಲ್ ವಿಜಯಪುರ ಅಂತ ಬರ್ದು ಏನೊಂದು ಎಕ್ಸಾಂಪಲ್. ಓಕೆ, ಡೇಟು ಏನೋ ಒಂದು ಇಮ್ಯಾಜಿನರಿ ಡೇಟ್ ಕೂಡ ಬರಿಬೋದು. ಒಂದು ವೇಳೆ ಕ್ವಶನಲ್ಲಿ ಡೇಟ್ ಕೊಟ್ಟಿದ್ರೆ ಆ ಡೇಟ್ನ ಬರೀರಿ, ಇಲ್ಲಾಂದರೆ ಬಿಟ್ಬಿಡಿ. ಓಕೆ, ನೆಕ್ಸ್ಟು ಟು ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ KPTCL ಎಲೆಕ್ಟ್ರಿಸಿಟಿ ಬೋರ್ಡ್ ವಿಜಯಪುರ. ನೋಡಿ, ವಿಜಯಪುರ ಅಂತ ಬರಿಬೋದು. ಇಲ್ಲಿ ನೋಟಿಸ್ ಮಾಡಬೇಕಾದ್ರೆ ನಾನು ಫ್ರಮ್ ಅಂತ ಮೆನ್ಷನ್ ಮಾಡಿಲ್ಲ, ಇಲ್ಲಿ ಡೈರೆಕ್ಟ್ ಹೆಸರು ಬರೆದಿದ್ದೀನಿ. ಇಲ್ಲಿ ಕೂಡ ಟು ಅಂತ ಮೆನ್ಷನ್ ಮಾಡಿಲ್ಲ, ಡೈರೆಕ್ಟ್ ಏನು ಮಾಡಿದ್ದೀನಿ, ಹೆಸರನ್ನ ಮೆನ್ಷನ್ ಮಾಡಿದ್ದೀನಿ. ಆ ರೀತಿ ಕೂಡ ನೀವು ಬರಿಬೋದು. ಸೊ ಫ್ರಮ್ಮು ಟು ನೀವು ಬರಿಬೇಕಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ ನೋಡಿ, ಸಬ್ಜೆಕ್ಟ್ ಬರುತ್ತೆ. ರೆಸ್ಪೆಕ್ಟೆಡ್ ಸರ್ ಬರ್ದು ಸಬ್ಜೆಕ್ಟು, ರೆಸ್ಪೆಕ್ಟೆಡ್ ಸರ್, ದೆನ್ ಸಬ್ಜೆಕ್ಟ್ ರೆಡ್ಯೂಸ್ ಪವರ್ ಕಟ್ಸ್ ಡ್ಯೂರಿಂಗ್ ಈವ್ನಿಂಗ್ ಅವರ್ಸ್ ಅಂತ ನೀವು ಬರೀಬಹುದು. ಓಕೆ, ಸೊ ಸಬ್ಜೆಕ್ಟ್ ಅಂದರೆ ಏನು? ಸಬ್ಜೆಕ್ಟ್ ಅಂದರೆ ಏನಿಲ್ಲ ಸ್ಟೂಡೆಂಟ್, ಸಬ್ಜೆಕ್ಟ್ ಅಂದರೆ ಬರೀ ಆ ಒಂದು ಎಂಟೈರ್ ಮೆಸೇಜ್ನ ನಾನು ಶಾರ್ಟ್ ಸಮ್ಮರಿಯಾಗಿ ಕೊಡೋಕ್ಕೆ ನಾನು ಏನಂತ ಕರಿತೀನಿ, ಸಬ್ಜೆಕ್ಟ್ ಅಂತ ಕರಿತೀನಿ. ಸೊ ರಿಕ್ವೆಸ್ಟ್ ಟು ರೆಡ್ಯೂಸ್ ಪವರ್ ಕಟ್ಸ್ ಡ್ಯೂರಿಂಗ್ ಈವ್ನಿಂಗ್ ಅವರ್ಸ್. ಸೊ ಈವ್ನಿಂಗಲ್ಲಿ ಪವರ್ ಕಟ್ಸು ಕಡಿಮೆ ಮಾಡಿ ಅಂತ ನಾನು ಕೊಟ್ಟಿರ್ತೀನಿ. ಹೆಂಗೆ ಶುರು ಮಾಡ್ತೀನಿ, ಐ ಎಮ್ ಕೀರ್ತನ್, ಅ ಸ್ಟೂಡೆಂಟ್ ಆಫ್ ಗೌರ್ಮೆಂಟ್ ಹೈಸ್ಕೂಲ್ ವಿಜಯಪುರ. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಬ್ರಿಂಗ್ ಟು ಯುವರ್ ನೋಟಿಸ್. ಈ ಒಂದು ಸ್ಟೇಟ್ಮೆಂಟು ಸಾಲಿಡ್ ಆಗಿರಬೇಕು ಸ್ಟೂಡೆಂಟ್ಸ್. ಆ ಒಂದು ಸ್ಟೇಟ್ಮೆಂಟೇ ನೀವು ಮೆಮರೈಸ್ ಮಾಡ್ಕೊಳ್ಳಿ, ಒಂದು 2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಸ್ಟಾರ್ಟ್ ಬಂದು ಪರ್ಫೆಕ್ಟ್ ಆಗಿರಬೇಕು. ಇನ್ ಬಿಟ್ವೀನ್ ಬಾಡಿಯಲ್ಲಿ ನೀವೇನೇ ಬರಿಬಹುದು ಸ್ಟೂಡೆಂಟ್ಸ್, ಆದರೆ ಈ ರೀತಿ ನೀವು ಸ್ಟಾರ್ಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಪರ್ಫೆಕ್ಟ್ ಸ್ಟಾರ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಐ ಎಮ್ ಕೀರ್ತನ್, ಸ್ಟೂಡೆಂಟ್ ಆಫ್ ಗೌರ್ಮೆಂಟ್ ಹೈಸ್ಕೂಲ್ ವಿಜಯಪುರ. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಬ್ರಿಂಗ್ ಟು ಯುವರ್ ನೋಟಿಸ್ ದ ಡಿಫಿಕಲ್ಟೀಸ್ ಫೇಸ್ಡ್ ಬೈ ದ ರೆಸಿಡೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಡ್ಯೂ ಟು ಫ್ರೀಕ್ವೆಂಟ್ ಪವರ್ ಕಟ್ಸ್. ಯಾಕಂದರೆ ಈ ಒಂದು ಫ್ರೀಕ್ವೆಂಟ್ ಪವರ್ ಕಟ್ಸ್ ಆಗ್ತಿದೆ, ಸೊ ಹಾಗಾಗಿ ಅಲ್ಲಿರುವ ರೆಸಿಡೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆಲ್ಲ ಕಷ್ಟ ಆಗ್ತಿದೆ. ಆ ಒಂದು ಕಷ್ಟನ ನಿಮಗೆ ನಿಮ್ಮ ನೋಟಿಸ್ಗೆ ತಗೋಬರೋಕ್ಕೆ ಈ ಒಂದು ಲೆಟರ್ನ ಬರೀತಿದ್ದೀನಿ ಅಂತ ಬರೆದ್ಬಿಟ್ಟು ಸೊ ಹಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು. For the past 2 weeks, there have been regular power cuts every evening from 6 p.m. to 9 p.m. ನೋಡಿ, 6 p.m. ಇಂದ ಇಮ್ಯಾಜಿನರಿ ಡೇಟು, 6 p.m. ಇಂದ ಇಮ್ಯಾಜಿನರಿ ಟೈಮ್ ಬರ್ದು 6 p.m. ಇಂದ 9 p.m.ಗೆ ಏನಾಗ್ತಿದೆ, ಫ್ರೀಕ್ವೆಂಟ್ ಪವರ್ ಕಟ್ಸ್ ಆಗ್ತಾನೆ ಇದೆ. ಸೊ ನಮಗೆ ಕಷ್ಟ ಆಗ್ತಿದೆ ಆ ರೀತಿ ಬಂದು ಇದು ಮಾಡೋದು. ಆ ರೀತಿ ಬಂದುಬಿಟ್ಟು ದಿಸ್ ಇಸ್ ದ ಪ್ರೈಮರಿ ಟೈಮ್ ವೆನ್ ಸ್ಟೂಡೆಂಟ್ಸ್ ಸಿಟ್ ಡೌನ್ ಟು ಸ್ಟಡಿ ಆ್ಯಂಡ್ ಕಂಪ್ಲೀಟ್ ದೇರ್ ಹೋಮ್ ವರ್ಕ್ಸ್. ನೋಡಿ, ಹೌದಲ್ಲ, 6 p.m. ಇಂದಾನೆ 9 p.m. ತನಕನೇ ಏನು ಮಾಡ್ತಾರೆ ಸ್ಟೂಡೆಂಟ್ಸ್ ಬಂದು ಸ್ಟಡಿಗೆ ಟೈಮ್ ಡೆಡಿಕೇಟ್ ಮಾಡ್ತಾರೆ. ಯಾಕಂದರೆ ಆ ಟೈಮ್ಗೆ ಅವರು ಸ್ಕೂಲಿಂದ ವಾಪಸ್ ಬರ್ತಿರ್ತಾರೆ ಅಥವಾ ಕಾಲೇಜಿಂದ ವಾಪಸ್ ಬರ್ತಿರ್ತಾರೆ. ಸೊ ಆ ಟೈಮಿಗೆ ಪವರ್ ಕಟ್ಟಿದ್ರೆ ತುಂಬ ಕಷ್ಟ ಆಗುತ್ತೆ. ಡ್ಯೂ ಟು ದ ಲ್ಯಾಕ್ ಆಫ್ ಲೈಟ್ ವಿ ಆರ್ ಅನ್ಏಬಲ್ ಟು ಫೋಕಸ್ ಆನ್ ಅವರ್ ಎಜುಕೇಷನ್ ಆ್ಯಂಡ್ ಇಟ್ ಈಸ್ ಅಫೆಕ್ಟಿಂಗ್ ಅವರ್ ಅಕಾಡೆಮಿಕ್ಸ್ ಪರ್ಫಾರ್ಮೆನ್ಸ್. ಸೊ ಆ ರೀತಿ ಏನಾಗುತ್ತೆ, ಸೊ ಈ ರೀತಿ ಇರಬೇಕಾದ್ರೆ ನಮಗೆ ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಗ್ತಿಲ್ಲ, ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ತೋರ್ಸೋಕ್ಕಾಗ್ತಿಲ್ಲ ಅಕಾಡೆಮಿಕ್ಸಲ್ಲಿ. ಸೊ ಹಾಗಾಗಿ ನೀವೇನು ಮಾಡಿ, ಇದಕ್ಕೆ ಒಂಚೂರು ಸೊಲ್ಯೂಷನ್ ಆಗಿ ಕೊಡಿ, ಆ ರೀತಿ ಬರಿಬೋದು. ಓಕೆ, ಫರ್ದರ್ ಮೋರ್ the darkness during the evening makes it unsafe for elderly people to move around. ಸೊ ಈ ಒಂದು ಡಾರ್ಕಲ್ಲಿ ಎಲ್ಡರ್ಲಿ ಪೀಪಲ್ ಏನು ಮಾಡೋಕ್ಕಾಗಲ್ಲ, ಸುತ್ತಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಆ ರೀತಿ ಬರೆದ್ಬಿಟ್ಟು ಏನೇ ಓಪನ್ ರೀಸನ್ಸ್ ಇರಬೇಕಾದ್ರೂ ನಿಮ್ಮ ಓನ್ ರೀಸನ್ಸ್ ಕೂಡ ನೀವೇನು ಮಾಡ್ಬೋದು, ನೀವು ಹಾಗಾಗಿ ಬರಿಬೋದು. ಸೊ ಆ ರೀತಿ ಬರೆದ್ಬಿಟ್ಟು ಸೊ ಹಾಗಾಗಿ ಪ್ಲೀಸ್ ಕೈಂಡ್ಲಿ ಎನ್ಶೋರ್ ಓಕೆ ಟು ಡಿಕ್ರೀಸ್ ದ ಪವರ್ ಕಟ್ಸ್ ಆ ಒಂದು ಟೈಮ್ಗೆ ಅಂತ ಬರೆದ್ಬಿಟ್ಟು ಕೊನೆಗೆ ಯೋರ್ಸ್ ಫೇತ್ಫುಲಿ ಕೀರ್ತನ ಅಂತ ಬರೆದ್ಬಿಟ್ಟು ನೀವೇನು ಮಾಡ್ಬೋದು, ನೀವು ಆನ್ಸರ್ನ ಮುಗಿಸ್ಬೋದು. ಸೊ ಸ್ಟೂಡೆಂಟ್ಸ್, ಇಷ್ಟೊಂದು ಈಸಿಯಾಗಿದೆ ಈ ಒಂದು ಲೆಟರ್ ರೈಟಿಂಗು. ಫಾರ್ಮ್ಯಾಟ್ ತುಂಬ ಇಂಪಾರ್ಟೆಂಟು. ಸೊ ಆ ಫಾರ್ಮ್ಯಾಟ್ನ ನೀವು ನೆನಪಲ್ಲಿ ಇಟ್ಟಿರ್ಕೋಬೇಕು, ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕೊನೆಗೆ ಇನ್ನೊಂದು ಟೈಪ್ ನೋಡೋಣ, ಇನ್ಫಾರ್ಮಲ್ ಲೆಟರ್. ಸೊ ಇನ್ಫಾರ್ಮಲ್ ಲೆಟ್ರಲ್ಲಿ ಏನೆಲ್ಲ ಕೇಳ್ತಾರೆ? ಇನ್ಫಾರ್ಮಲ್ ಲೆಟರ್ ಅಂದರೆ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಇನ್ಫಾರ್ಮಲ್ ಲೆಟರ್ಗೆ ಅಗೇನ್ ನಾವು ಏನಂತ ಕರಿಬೋದು ಗೊತ್ತಾ, ಪರ್ಸ್ನಲ್ ಲೆಟರ್ ಅಂತ ಕರಿಬೋದು. ಓಕೆ, ಸೊ ಪರ್ಸನಲ್ ಲೆಟರ್ ಅಂತ ಕರಿಬೋದು. ಏನು ಪರ್ಸನಲ್ ಲೆಟ್ರು, ಏನೆಲ್ಲ ಕೇಳ್ತಾರೆ ನೋಡಿ. ಪರ್ಸನಲ್ ಲೆಟರ್ ಅಂತೂ ತುಂಬಾ ಈಸಿ. ನರೇಟಿಂಗ್ ಸ್ಕೂಲ್ ಟ್ರಿಪ್. ಸೊ ನೀವು ಬಂದು ಸ್ಕೂಲ್ ಟ್ರಿಪ್ ಬಂದಿರ್ತೀರಾ. ಸೊ ಅಪ್ಪಗೆ ನನ್ನ ಸ್ಕೂಲ್ ಟ್ರಿಪ್ ಈ ರೀತಿ ಇತ್ತು, ಸೊ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅಂತ ಒಂದು ಲೆಟ್ರನ್ನ ಬರೆದು ಅಪ್ಪಗೆ ನೀವು ಕಲಿಸೋ ರೀತಿಯಲ್ಲಿ ಒಂದು ಸ್ಕೂಲ್ ಟ್ರಿಪ್ಗೆ ಒಂದು ಲೆಟರ್ ಕಳಿಸ್ಬೋದು. ಓಕೆ, ಮತ್ತು ಅಪ್ಪ ಅಥವಾ ಅಮ್ಮ ಇಲ್ಲಾಂದರೆ ಫ್ರೆಂಡು ಅವ್ರನ್ನ ಇನ್ವೈಟ್ ಮಾಡೋ ರೀತಿಯಲ್ಲಿ, ನಿಮ್ಮ ಆ್ಯನ್ಯುವಲ್ ಡೇ ಅಟೆಂಡ್ ಮಾಡೋ ರೀತಿಯಲ್ಲಿ ಇನ್ವೈಟ್ ಮಾಡೋ ರೀತಿಯಲ್ಲಿ ಒಂದು ಲೆಟ್ರನ್ನ ನೀವು ಬರೀಬೇಕಂತ ಕೊಟ್ಟಿರ್ತಾರೆ. ಇನ್ವೈಟಿಂಗ್ ಫ್ರೆಂಡ್ ಫಾರ್ ವೆಕೇಷನ್, ಇದು ಒಂದು ತುಂಬ ಪಾಪ್ಯುಲರ್ ಕ್ವೆಶ್ಚನ್ ಇದು. ಓಕೆ, ಸೊ ನಿಮ್ಮ ಫ್ರೆಂಡ್ನ ನಿಮ್ಮ ವೆಕೇಷನ್ಗೆ ಇನ್ವೈಟ್ ಮಾಡೋ ರೀತಿಯಲ್ಲಿ ಒಂದು ಲೆಟರ್ನ ಕೊಡೋದಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೊನೆಗೆ ಇನ್ವೈಟ್ ಫ್ರೆಂಡ್ ಫಾರ್ ವೆಡ್ಡಿಂಗ್, ಮೇ ಬಿ ನಿಮ್ಮ ಅಣ್ಣದ ವೆಡ್ಡಿಂಗ್ ಇರ್ಬೋದು, ಅಕ್ಕಂದು ವೆಡ್ಡಿಂಗ್ ಇರ್ಬೋದು. ಸೊ ನಿಮ್ಮ ಫ್ರೆಂಡ್ನ ವೆಡ್ಡಿಂಗ್ಗೆ ಬಾ, ಈ ರೀತಿಯಲ್ಲಿ ನಾವು ಏನೇ ಒಂದು ಪರ್ಸ್ನಲ್ ರೀಸನ್ಗಾಗಿ ನಾವು ಲೆಟರ್ನ ಬರೆದ್ರೆ ಅದನ್ನು ನಾವೇನಂತ ಕರಿತೀವಿ, ಪರ್ಸ್ನಲ್ ಲೆಟರ್ ಅಂತ
ಕರಿತೀವಿ. ಸೊ ಎಸ್ ಅಥವಾ ಇನ್ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಸೊ ಈ ಟೈಪ್ ಲೆಟ್ರಲ್ಲಿ ಒಂಚೂರು ಚೇಂಜಸ್ ಇದೆ ಫಾರ್ಮ್ಯಾಟಲ್ಲಿ. ಫಾರ್ಮ್ಯಾಟ್ ಚೇಂಜಸ್ ಮಾತ್ರ ನೋಡೋಣ. ವೆರಿ ಈಸಿ, ಅಥವಾ ಸಬ್ಜೆಕ್ಟ್ ಅಂತೂ ಈಸಿಯಾಗಿರುತ್ತೆ. ಸೊ ನೀವು ಈಸಿಯಾಗಿ ಬರಿಬೋದು. ಓಕೆ, ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಇಮ್ಯಾಜಿನ್ ಯು ಆರ್ ಭರತ್ ಆರ್ ಭಾಗ್ಯ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಹಾಸನ್. ರೈಟ್ ಎ ಲೆಟರ್ ಟು ಯುವರ್ ಎಲ್ಡರ್ ಬ್ರದರ್ ಆರ್ ಸಿಸ್ಟರ್ thanking him for preparing you for interstate debate competition in which you won the first prize. ಸೊ ನೋಡಿ ರೀಸನ್ ಬಂದು ಪರ್ಸನಲ್ ಇದೆ. ಸೊ ಏನು ಪರ್ಸನಲ್ ಇದೆ ರೀಸನು? ಸೊ ನೀವು ಬಂದು ಏನು ಮಾಡ್ತೀರಾ ಈ ಒಂದು ಇವ್ರಿಗೆ ನಿಮ್ಮ ಅಣ್ಣನಿಗೆ ಅಥವಾ ಅಕ್ಕಗೆ ಏನು ಮಾಡಬೇಕು, ಅವ್ರು ಬಂದು ನಿಮಗೆ ಡಿಬೇಟ್ನ ಹೆಂಗೆ ಪ್ರಿಪೇರ್ ಮಾಡಬೇಕಂತ ಹೆಲ್ಪ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಒಂದು ಲೆಟರ್ನ ಬರೀಬೇಕಷ್ಟೇ. ಇಲ್ಲಿ ನೀವು ನೋಟಿಸ್ ಮಾಡಬೇಕು ಏನಿದ್ರೆ ನೋಡಿ, ಇಲ್ಲಿ ಬರೀ ಫ್ರಮ್ ಅಡ್ರೆಸ್ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ? ಫ್ರಮ್ ಅಡ್ರೆಸ್. ಟ್ರೂ ಅಡ್ರೆಸ್ಗೆ ಅವಶ್ಯಕತೆ ಇಲ್ಲ, ಟ್ರೂ ಅಡ್ರೆಸ್ ಬರೋಕ್ಕೆ ಅವಶ್ಯಕತೆ ಇಲ್ಲ. ಮತ್ತು ಡೇಟು, ಮತ್ತು ಏನಿಲ್ಲ ಇಲ್ಲಿ, ಸಬ್ಜೆಕ್ಟ್ ಇಲ್ಲ. ಸೊ ಅದನ್ನು ನೆನಪಲ್ಲಿಟ್ಟಿರಿ. ಸೊ ಈ ಒಂದು ಪರ್ಸನಲ್ ಲೆಟ್ರಲ್ಲಿ ಟ್ರೂ ಅಡ್ರೆಸ್ಗೆ ಅವಶ್ಯಕತೆ ಇರಲ್ಲ, ಮತ್ತು ಸಬ್ಜೆಕ್ಟ್ಗೆ ಅವಶ್ಯಕತೆ ಇರಲ್ಲ. ಇಂಟು ಮಾಡಿದ್ದೀನಿ ನೋಡಿ, ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ಹಾಗಾಗಿ ಡೇಟ್ ಬರೆದುಬಿಟ್ಟು, ಒಂದು ಇಮ್ಯಾಜಿನರಿ ಡೇಟ್ ಬರೆದ್ಬಿಟ್ಟು ಹಂಗೆ ಶುರು ಮಾಡೋಣ. ನೋಡಿ, ಡಿಯರ್ ಸಿಸ್ಟರ್ ಅಥವಾ ಡಿಯರ್ ಬ್ರದರ್, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ವಿತ್ ಗ್ರೇಟ್ ಜಾಯ್ ಟು ಶೇರ್ ಸಮ್ ವಂಡರ್ಫುಲ್ ನ್ಯೂಸ್ ವಿತ್ ಯು. ನೋಡಿ ಎಷ್ಟು ಇನ್ಫಾರ್ಮಲ್ ಆಗಿದೆ ಲ್ಯಾಂಗ್ವೇಜ್, ನೋಟಿಸ್ ಮಾಡಿದ್ರಾ? ಸೊ ಆ ಒಂದು ಪರ್ಸನಲ್ ಲೆಟರ್ಗೆ ಎಷ್ಟು ಡಿಫ್ರೆಂಟ್ ಇತ್ತು, ಈ ಒಂದು ಪರ್ಸನಲ್ ಲೆಟರ್ಗೆ ಎಷ್ಟು ಡಿಫ್ರೆನ್ಸ್ ಇದೆ, ಮತ್ತು ಆ ಒಂದು ಫಾರ್ಮಲ್ ಲೆಟರ್ಗೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೊಳ್ಳಿ. ಅಲ್ಲಿ ಅಂತೂ ನಾವು ಫುಲ್ ರೆಸ್ಪೆಕ್ಟ್ಫುಲ್ ವರ್ಡ್ಸ್ನ ಯೂಸ್ ಮಾಡಿ ಫುಲ್ಲು ಕಾನ್ಸಂಟ್ರೇಟ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ, ಆದರೆ ಇಲ್ಲಿ ನಾವು ಫುಲ್ ಜಾಯಿಂದ ಮಾತಾಡ್ಬೋದು. ಸೊ ಹಾಗಾಗಿ ಆ ಒಂದು ಡಿಫ್ರೆನ್ಸ್ನ ನೀವು ನೋಟಿಸ್ ಮಾಡಿದ್ರೆ ಸಾಕು. ಓಕೆ, ಐ ಹ್ಯಾವ್ ವನ್ ದ ಫಸ್ಟ್ ಪ್ರೈಸ್ ಇನ್ ದ ಇಂಟರ್ ಸ್ಟೇಟ್ ಡಿಬೇಟ್ ಕಾಂಪಿಟಿಷನ್ ಹೆಲ್ಡ್ ಎಸ್ಟರ್ಡೇ. ನೋಡಿ, ಆ ರೀತಿ ನಾನು ಶುರು ಮಾಡಬಹುದು. ಓಕೆ, ರೆಸ್ಪೆಕ್ಟೆಡ್ ಸರು ಅದು ಇದು ಅಂತ ನಾವೇನು ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಆ ರೀತಿ ನಾವು ಶುರು ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಪರ್ಸ್ನಲ್ ಲೆಟರು. ಓಕೆ, ಅಥವಾ ಇನ್ಫಾರ್ಮಲ್ ಲೆಟರು. ಐ ವಾಂಟ್ ಟು ಥ್ಯಾಂಕ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ನೋಡಿ, ಈ ಬಾಟಮ್ ಆಫ್ ಮೈ ಹಾರ್ಟು ಅದು ಇದು ಅಂತ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಬರೀ ಈ ಒಂದು ಇನ್ಫಾರ್ಮಲ್ ಲೆಟ್ರಲ್ಲಿ ಯೂಸ್ ಮಾಡ್ತೀವಿ, ಪರ್ಸನಲ್ ಲೆಟ್ರಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಆಲ್ ಯೋರ್ ಹೆಲ್ಪ್, ಓಕೆ, ದ ಪಾಯಿಂಟ್ಸ್ ಯು ಸಜೆಸ್ಟೆಡ್ ಆ್ಯಂಡ್ ದ ವೇ ಯು ಥಾಟ್ ಮೀ ಟು ಸ್ಪೀಕ್ ಕಾನ್ಫಿಡೆಂಟ್ಲಿ ಮೇಡ್ ಅ ಹ್ಯೂಜ್ ಡಿಫ್ರೆನ್ಸ್. ನೋಡಿ, ನೀವು ಹೆಲ್ಪ್ ಮಾಡಿದ್ದೀರಾ, ಹಾಗಾಗಿ ನಾನು ಏನು ಮಾಡಿದ್ದೀನಿ, ಅದೊಂದು ಹ್ಯೂಜ್ ಡಿಫ್ರೆನ್ಸ್ ಬಂದಿದೆ. ನಾನು ಈಸಿಯಾಗಿ ಏನು ಮಾಡಿದ್ದೀನಿ, ವಿನ್ ಮಾಡಿದ್ದೀನಿ. ಐ ಕುಡ್ ನಾಟ್ ಹ್ಯಾವ್ ರೀಚ್ ದಿಸ್ ಲೆವೆಲ್ ವಿತೌಟ್ ಯುವರ್ ಕಾನ್ಸ್ಟೆಂಟ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಡ್ಯೂರಿಂಗ್ ಮೈ ಪ್ರಾಕ್ಟೀಸ್ ಸೆಷನ್. ಸೊ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಡಿಬೇಟ್ಗೋಸ್ಕರ ನೀವು ಬಂದು ನನಗೆ ಕಾನ್ಸ್ಟೆಂಟ್ ಆಗಿ ಏನು ಮಾಡ್ತಿದ್ರಿ, ನನಗೆ ಹೆಲ್ಪ್ ಮಾಡ್ತಿದ್ರಿ. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ, ಇದನ್ನು ನಾನು ಅಚೀವ್ ಮಾಡಿದ್ದೀನಿ ಅಂತ ಬರಿಬೋದು. ಓಕೆ, ವಿನ್ನಿಂಗ್ ದಿಸ್ ಟ್ರಾಫಿ ಹ್ಯಾಸ್ ಗಿವನ್ ಮೀ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಐ ಆಮ್ ಸೆಂಡಿಂಗ್ ಯು ಅ ಫೋಟೋ ಆಫ್ ದ ಪ್ರೈಸ್ ವಿನ್ನಿಂಗ್ ಮೂಮೆಂಟ್. ಐ ಲುಕ್ ಫಾರ್ವರ್ಡ್ ಟು ಮೀಟಿಂಗ್ ಯು ಆಸ್ ಸೂನ್ ವಿ ಕ್ಯಾನ್ ಸೆಲೆಬ್ರೇಟ್ ದ ವಿಕ್ಟರಿ ಟುಗೆದರ್. ಸೊ ವಿ ಕ್ಯಾನ್ ಸೆಲೆಬ್ರೇಟ್ ದ ವಿಕ್ಟರಿ ಟುಗೆದರ್. ಸೊ ಈ ರೀತಿ ನಾನೇನು ಮಾಡ್ಬೋದು, ಬರೆದುಬಿಟ್ಟು ನೋಡಿ, ಇಲ್ಲಿ ಯೋರ್ಸ್ ಫೇತ್ಫುಲ್ ಅಲ್ಲ, ಯೋರ್ಸ್ ಲವಿಂಗ್ ಅಷ್ಟೇ ಡಿಫ್ರೆನ್ಸು. ಭರತ್ ಅಥವಾ ಭವ್ಯ, ಭಾಗ್ಯ ಏನು ಬೇಕೋ ಬರೆದುಕೊಳ್ಳಿ. ಸೊ ಈ ರೀತಿ ನಾವು ಏನು ಮಾಡ್ಬೋದು, ಪರ್ಸನಲ್ ಲೆಟರ್ನ ನಾವು ಸೂಪರಾಗಿ ಕಂಪ್ಲೀಟ್ ಮಾಡ್ಬೋದು ಡಿಯರ್ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್, ನಾವು ನೋಡಿದ್ವಿ ಇವೆಲ್ಲ ಹೈ ವೆಯ್ಟೇಜ್ ಇರುವ ಗ್ರಾಮರ್ ಟಾಪಿಕ್ಸು 5 ಮಾರ್ಕ್ಸ್ಗೆ ಬರುತ್ತೆ ಈ ಲೆಟರ್ ರೈಟಿಂಗ್ ಮಾತ್ರನೇ. ಸೊ ಒಟ್ಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡ್ತೀವಿ, ಆಲ್ಮೋಸ್ಟ್ 19 ಮಾರ್ಕ್ಸ್ ನಮಗೆ ಗ್ರಾಮರ್, ಈ ಒಂದು ಹೈ ವೆಯ್ಟೇಜ್ ಗ್ರಾಮರ್ ಪಾಯಿಂಟ್ಸಿಂದ ಬರ್ತಿದೆ. 19 ಮಾರ್ಕ್ಸ್ ಇಸ್ ನೋ ಜೋಕ್ ಸ್ಟೂಡೆಂಟ್ಸ್. ಸೊ ಚೆನ್ನಾಗಿ ಕರೆಕ್ಟಾಗಿ ಓದ್ಕೊಳ್ಳಿ. ಕೊನೆಗೆ ನಿಮಗೆ ಒಂದು ಹೋಮ್ವರ್ಕ್ ಕೊಟ್ಟು ನಾನು ಸ್ಟಾಪ್ ಮಾಡ್ತೀನಿ. ಸೊ ಲಾಸ್ಟ್ ಟಾಪಿಕ್ ಫಾರ್ ದ ಡೇ ಏನಂದರೆ ಪ್ಯಾಸೇಜ್ ಕಾಂಪ್ರಿಹೆನ್ಷನ್. ಪ್ಯಾಸೇಜ್ ಕಾಂಪ್ರಿಹೆನ್ಷನ್ದ ನಮಗೆ ಬರೋದು 4 ಮಾರ್ಕ್ಸು. ಓಕೆ, ಸೊ 4 ಮಾರ್ಕ್ಸ್ ಇದೆ. ಸೊ ಅದರಲ್ಲಿ ಏನು ಮಾಡ್ತಾರೆ ಅಂದರೆ 2 ಕ್ವಶನ್ ಕೇಳಿರ್ತಾರೆ. ಈಚ್ ಕ್ವಶನ್ ಕ್ಯಾರಿಂಗ್ 2 ಮಾರ್ಕ್ಸ್, ಈಚ್ ಕ್ವಶನ್ ಕ್ಯಾರಿಂಗ್ 2 ಮಾರ್ಕ್ಸ್, ಟೋಟಲಿಂಗ್ ಟು 4 ಮಾರ್ಕ್ಸ್. ಸೊ ಪ್ಯಾಸೇಜ್ ನಮಗೆ 4 ಮಾರ್ಕ್ಸ್. ಸೊ 2 ಮಾರ್ಕ್ಸ್ಗೆ ಅವ್ರು ಕ್ವಶನ್ ಕೇಳಬೇಕಾದ್ರೆ ನೀವು ಬರೀ 1 ವರ್ಡ್ ಆನ್ಸರ್ ಬರೆದರೆ ಮಾರ್ಕ್ಸ್ ಕೊಡಲ್ಲ. ಅವ್ರು ಏನು ಮಾಡಬೇಕು ಅಂತ, ನೀವು 2 to 3 ಸೆಂಟೆನ್ಸಸ್ ಬರೀಬೇಕು. 2 to 3 ಸೆಂಟೆನ್ಸಸ್ ಬರೀಬೇಕು. ನಾನು ಈಸಿಯಾಗಿ ಒಂದು ಪ್ಯಾಸೇಜ್ನ ನಿಮಗೋಸ್ಕರ ತೊಗೊಬಂದಿದ್ದೀನಿ. ಈ ಪ್ಯಾಸೇಜ್ ನಾನು ಕಂಪ್ಲೀಟ್ ಮಾಡಲ್ಲ, ನೀವು ಕಂಪ್ಲೀಟ್ ಮಾಡಿ ಏನು ಮಾಡ್ತೀರಾ ಗೊತ್ತಾ, ಕಮೆಂಟ್ ಸೆಕ್ಷನಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಆನ್ಸರ್ನ ಟೈಪ್ ಮಾಡಿ ಕಳಿಸ್ತೀರಾ. ಇಲ್ಲಿ ಕಪಿಲ್ ದೇವ್ ಬಗ್ಗೆ ಆ ಒಂದು ವರ್ಲ್ಡ್ ಕಪ್ನ ವಿನ್ನಿಂಗ್ ಮೂಮೆಂಟ್ ಆಗಿ ನಾನು ಒಂದು ಪ್ಯಾಸೇಜ್ನ ಪಿಕ್ ಮಾಡಿದ್ದೀನಿ. ಸೊ ಈ ಒಂದು ಪ್ಯಾಸೇಜ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ. ಸೊ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಈ ಪ್ಯಾಸೇಜ್ನ ಸ್ಕ್ರೀನ್ಶಾಟ್ ಮಾಡಿಕೊಂಡು ಓದಿರಿ. ಓದ್ಕೊಂಡು ನೀವೇನು ಮಾಡಿ, ಆನ್ಸರ್ಸ್ನ ಟೈಪ್ ಮಾಡಿ ಕಳಿಸಿರಿ. ಆ ಆನ್ಸರ್ಸ್ನ 2-3 ಸೆಂಟೆನ್ಸಸ್ಸಲ್ಲಿ ಬರೀರಿ. ಯಾರು ಕರೆಕ್ಟಾಗಿ ಬರೀತೀರಾ ಅಂತ ನಾವು ನೋಡ್ತೀವಿ. ಓಕೆ, ಸೊ ನಮ್ಮ ಚಾನಲಿಂದ ಅದನ್ನು ನಾವು ವಾಚ್ ಮಾಡ್ತೀವಿ. ಸೊ ಈ ಒಂದು ಪ್ಯಾಸೇಜು ತುಂಬಾ ಈಸಿ. ಪ್ಯಾಸೇಜ್ ಬಂದು ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಸೊ ಕ್ವಶನ್ಸ್ ನಿಮಗಿದೆ. ಏನು ಕ್ವಶನು, ಹೌ
ಹೌ ಡಿಡ್ ಕಪಿಲ್ ದೇವ್ ಹೆಲ್ಪ್ ವಿನ್ ವರ್ಲ್ಡ್ ಕಪ್? ಸೊ ಕಪಿಲ್ ದೇವ್ ಬಂದು ಹೆಂಗ್ ಇಂಡಿಯಾನ ಈ ವರ್ಲ್ಡ್ ಕಪ್ನ ವಿನ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ವಾಟ್ ಡಿಡ್ ಕಪಿಲ್ ದೇವ್ ಶೋ ಟು ದ ವರ್ಲ್ಡ್? ಸೊ ಈ ಒಂದು ವರ್ಲ್ಡ್ಗೆ ಕಪಿಲ್ ದೇವ್ ಏನು ತೋರಿಸಿದ್ರು ಅಂತ 2 ಕ್ವಶನ್ ಇದೆ, ಈಸಿ ಕ್ವಶನ್ಸ್ ಇದೆ. ಆ ಒಂದು ಕ್ವಶನ್ 2-3 ಸೆಂಟೆನ್ಸ್ ಅಲ್ಲಿ ಬರೀರಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಸೊ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ವಿಡಿಯೋ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸೊ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ತಪ್ಪದೆ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕೋ, ಈ ವಿಡಿಯೋಸ್ಗಿಂತ ಇನ್ನೂ ಹೆಚ್ಚು ಏನು ವಿಡಿಯೋಸ್ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ರೀತಿ ನಿಮಗೆ ವಿಡಿಯೋ ನಿಮಗೋಸ್ಕರ ಮಾಡ್ತೀವಿ. ಓಕೆ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.